ವಿಶ್ವದ ದಾರ್ಶನಿಕರ ಮೂಲ ಚಿಂತನೆ ಮತ್ತು ಮನುಷ್ಯನ ಅತ್ಯಂತ ಕುತೂಹಲದ ಪ್ರಶ್ನೆ, ದುಃಖ ಯಾಕೆ? ಈ ಜಗತ್ತಿನಲ್ಲಿ ದುಃಖವನ್ನು ಅನುಭವಿಸಿದ ಹೃದಯಗಳೇ ಇಲ್ಲ. ಅವು ಅನುಭವಿಸದೇ ಇದ್ದರೂ ಹೃದಯಗಳೇ ಅಲ್ಲ. ದುಃಖ ಎಲ್ಲರಿಗೂ ಆಗಿದೆ. ಈ ದುಃಖ ಯಾಕೆ ಅನ್ನುವ ಚಿಂತನೆ ಆದಿಮಾನವನಿಂದ ಹಿಡಿದು ಆಧುನಿಕ ಮಾನವನವರೆಗೂ ಈ ಚಿಂತನೆ ನಡೆದಿದೆ. ವೈ ದೇರ್ ಇಸ್ ಎ ಮಿಸರಿ ಇನ್ ದಿಸ್ ಎಕ್ಸಿಸ್ಟೆನ್ಸ್? ಯಾಕೆ ದುಃಖ ಇದೆ ಈ ಜಗತ್ತಿನಲ್ಲಿ? ಪತಂಜಲ ಮಹರ್ಷಿಗಳಂಥವರು ಹಿಮದ ಬೆಟ್ಟದಲ್ಲಿ ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ್ದು ಇದಕ್ಕ ದುಃಖ ಯಾಕಂತ ತಿಳ್ಕೊಳ್ಳಕ್ಕ. ಶಂಕರರಂಥವರು ಹಡೆದ ತಾಯಿಯ ಕರುಳನ್ನೇ ಬಿಟ್ಟು ಪಾದಯಾತ್ರೆಯ ಮುಖಾಂತರ ಇಡೀ ಭರತ ಖಂಡವನ್ನು ಅಡ್ಡಾಡಿದ್ರಲ್ಲ, ಯಾಕೆ ತಿಳ್ಕೊಳ್ಳಕ್ ದುಃಖ ಯಾಕೆ? ಶರಣರೆಲ್ಲ ಎಲ್ಲೆಲ್ಲಿಂದೋ ಕೂಡದ್ರಲ್ಲ 12ನೇ ಶತಮಾನದಲ್ಲಿ, ಯಾಕೆ ತಿಳ್ಕೊಳ್ಳೋದಷ್ಟೇ? ದುಃಖ ಯಾಕೆ ಮನುಷ್ಯನಿಗೆ? ಬುದ್ಧ ಈ 4 ಅಕ್ಷರ ದುಃಖ ಯಾಕೆ ಅನ್ನುವ 4 ಅಕ್ಷರವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸಾಮ್ರಾಜ್ಯವನ್ನೇ ಸಾಮ್ರಾಜ್ಯ ತೊರೆದು ಹುಡುಕಾಕತ್ತಾರ. ದುಃಖ ಯಾಕೆ? ಅವ ಮನಿ ಎದಕ್ ಬಿಟ್ಟನ? ದುಃಖ ಯಾಕೆ ಅಂತ ತಿಳ್ಕೊಳಕ್ ಅವ ಮನಿ ಬಿಟ್ಟನ. ದುಃಖ ತಾಳ್ಕೊಳ್ಳಾರ್ದಕ್ ನಾವು ಮನಿ ಬಿಟ್ಟಿವಿ. ಇದೇ ವ್ಯತ್ಯಾಸ ಬುದ್ಧನಿಗೂ ನಮಗೂ. ನಾವು ದುಃಖ ತಾಳ್ಕೊಳ್ಳಾರ್ದಕ್ ಮನಿ ಬಿಟ್ಟಿ, ಅವ ದುಃಖ ಯಾಕೆ ಅಂತ ತಿಳ್ಕೊಳಕ್ ಮನಿ ಬಿಟ್ಟ. ಯಾಕೆ ದುಃಖ ಇದು? ಮೋಳಿಗೆಯ ಮಾರಯ್ಯ ಸಾವಿನ ಸಂಗಡವಾರು ಇಲ್ಲ ನಿಷ್ಕಳಂಕ ಮಲ್ಲಿಕಾರ್ಜುನ. ಯಾರಪ್ಪ ಮನುಷ್ಯ ನಿನ್ನ ಸಾವಿನ ಜೊತೆ, ನಿನ್ನ ದುಃಖದ ಜೊತೆ ಯಾರು ಬರ್ತಾರೆ ಹೇಳು? ನೀನು ಬಹಳಷ್ಟು ಕಷ್ಟಪಟ್ಟು ಆಸ್ತಿ ಮಾಡಿ, ಪ್ರಾಪರ್ಟಿ ಮಾಡಿ, ನಿನ್ನ ಮಕ್ಕಳು ಬಂದಾಗ ನೀನು ಮಾಡಿದ ಪ್ರಾಪರ್ಟಿ ಒಳಗ ಪಾಲು ಕೇಳಿದ್ರೆ ಹೊರತು ನಿನ್ನ ಪಾಪದ ಪಾಲು ಯಾರು ಕೇಳಿಲ್ಲ. ದುಃಖದ ಜೊತೆ ಯಾರು ಬರ್ತಾರೆ? ನೀನು ಸಂತೋಷವಾಗಿದ್ದಾಗ ಇಡೀ ಜಗತ್ತು ನಿನ್ನ ಜೊತೆ ನಗತೈತಿ. ಅಳುವಾಗ ಈ ಜಗತ್ತಿನಲ್ಲಿ ನೀವು ಒಬ್ಬನೇ ಅಳಬೇಕಾಗ್ತೈತಿ. ಸಂತೋಷಕ್ಕೆ ಸ್ನೇಹಿತರು ಬಾಳದಾರ, ದುಃಖಕ್ಕೆ ಯಾರು ಸ್ನೇಹಿತರಲ್ಲಿ. ಹ್ಯಾವ್ ಟು ಕ್ರೈ ಅಲೋನ್ ಇನ್ ದಿಸ್ ವರ್ಲ್ಡ್. ನೀವ್ ಒಬ್ಬನೇ ಅಳಬೇಕಾಗ್ತೈತಿ ಈ ಜಗತ್ತಿನೊಳಗ. ನಾವ್ ಅಂತೀವಿ ಇಲ್ರಿ, ನಮಗ್ ಸುಖದಾಗ ಎಷ್ಟು ಮಂದಿದ್ರು, ಕಷ್ಟದಾಗ ಒಬ್ರು ಬಂದಿಲ್ಲ. ಮನುಷ್ಯನೇ ಮಂದಿಯ ಮೇಲೆ ಅಪವಾದ ಕೊಡೋದು ಬೇಡ. ಸುಮ್ಮನೆ ನಿನ್ನಷ್ಟಕ್ಕೆ ನೀನ ವಿಚಾರ ಮಾಡು. ನನ್ನ ಸುಖದಾಗ ಬಹಳ ಮಂದಿ ಇದ್ರು, ಕಷ್ಟದಾಗ ಯಾರು ಇಲ್ಲಂತ ಮಂದಿ ಮೇಲೆ ಹೋಗಬೇಡ. ಸುಮ್ಮನೆ ನಿನ್ನ 10 ಬೆರಳುಗಳನ್ನು ನೋಡ್ಕೋ. ಸುಖ ಸಂತೋಷ ಇದ್ದಾಗ 10 ಬೆರಳು ಕೂಡಿ ಚಪ್ಪಾಳಿ ಹೊಡಿತಾವ. ಕಣ್ಣಾಗ ನೀರು ಬಂದಾಗ ಬರೇ ಒಂದ ಬಳ್ಳ ಬಂದು ಒರೆಸ್ಕೊಂತೈತಿ. ನನ್ನ ಬಳ್ಳ ಕಷ್ಟದಾಗಿಲ್ಲ ಅಂದ್ರೆ ಮಂದಿ ಯಾಕೆ ಬರಕ್ ಹೋಗ್ತಾರೆ? ನನ್ನ ಕೈಯನ ಬೆರಳ ನನಗ್ ಕಷ್ಟಕ್ಕೆ 10 ಬೆಳ್ಳ ಕಣ್ಣೀರ್ ಒರ್ಸಾಕ ಬಂದಿಲ್ಲ ಅಂದ ಮೇಲೆ ಜಗದ ಜನ ಯಾಕೆ ಕಣ್ಣೀರ್ ಒರ್ಸಾಕ್ ಬರ್ತಾರ? ದುಃಖ ಇದು ಜಗತ್ತಿನಲ್ಲಿ. ದುಃಖ ಅನ್ನುವ ಶಬ್ದ ಐತಲ್ಲ, ದುಃಖ ಬರದವ್ರು ಚಂದ ಬರ್ದಾರ. ವೈಯಾಕರಣರು ಎಷ್ಟು ಜ್ಞಾನಿಗಳವರೆಲ್ಲ. ದುಃಖ ಅನ್ನುವ ಶಬ್ದದ ಮಧ್ಯದೊಳಗನ 2 ಕಣ್ಣೀರಿನ ಹನಿ ಇಟ್ಟು ದುಃಖ ಅದ್ರೊಳಗೈತಂತ ತೋರ್ಸ್ಯಾರ ಅವ್ರು. ದುಃಖ ಅಂತ ಓದಿರಿಲ್ಲ, ಬರ್ದಿರಿಲ್ಲ, ಅದ್ರೊಳಗೆ 2 ಬಿಂದು ಇರ್ತಾವ. ಅದ ಏನ್ ತಿಳಿಸ್ಕೊಡ್ತೈತಿ ಅಂದ್ರೆ ಕಣ್ಣೀರಾಯ್ತು, ಅದ್ರಾಗಂತ ದುಃಖವೇ ತೋರಿಸಿಕೊಟ್ಟೈತಿ. ದುಃಖ ಯಾಕೆ? ಉತ್ತರ ಸಿಕ್ಕಿತ್ತು ಬುದ್ಧನಿಗೆ. ಇಚ್ಛೆ ದುಃಖದ ಮೂಲ. ಇಚ್ಛೆ ದುಃಖದ ಮೂಲ ಅಂತ ಅರ್ಥ ಆಗಿತ್ತು ಬುದ್ಧನಿಗೆ. ಅಳು ಎದಕ್ಕೈತಿ ಅಂದ್ರ, ಅತ್ರ ಇಚ್ಛಾ ಪಟ್ಟಿದ್ದು ಸಿಗತೈತಿ ಅಂತ ಸಣ್ಣವ್ರಿದ್ದಾಗಿಂದ ಕಲ್ತೀವಿ ನಾವು. ಮನುಷ್ಯನಿಗೆ ಅಳು ಎದಕ್ಕೈತಿ ಅಂದ್ರ, ಅತ್ರ ಇಚ್ಛಾ ಪಟ್ಟಿದ್ದು ಸಿಗತೈತಿ. ಸಣ್ಣ ಹುಡುಗಿದ್ದಾಗ ಅಳತಿತ್ತು, ಇಚ್ಛಾ ಪಟ್ಟಿದ್ದು ಕೊಡಿಸ್ತಿದ್ಲು ತಾಯಿ ತಂದೆ. ಅದು ರೂಢಿ ಆಗೈತಿ ಅವನಿಗೆ. ದೊಡ್ಡವಾದ್ರೂ ಅಳದು ಬಿಡುವಲ್ಲ, ಇಚ್ಛೆ ಐತಿ, ವಸ್ತುಗಳು ಸಿಗುವಲ್ವ ಅಷ್ಟೆ. ಮನುಷ್ಯನೇ ನೀನು ಸಣ್ಣವನಿದ್ದಿ,
ನಿನ್ನ ಇಚ್ಛೆ ಸಣ್ಣದಿತ್ತು, ನೀನು ಸಣ್ಣವನಿದ್ದಿ, ನಿನ್ನ ಇಚ್ಛೆ ಸಣ್ಣದಿತ್ತು, ನಿನ್ನ ಇಚ್ಛೆಗೆ ಜಗತ್ತು ದೊಡ್ಡದಿತ್ತು. ಆದ್ರೆ ನೀ ದೊಡ್ಡವಾದ ಮೇಲೆ ನೀನು ದೊಡ್ಡವಾದಿ, ನಿನ್ನ ಇಚ್ಛೆ ದೊಡ್ಡದಾತು, ಆದ್ರೆ ನಿನ್ನ ಇಚ್ಛೆಗೆ ಈ ಜಗತ್ತು ಬಹಳ ಸಣ್ಣದಾಗಿ ಬಿಡುತ್ತಷ್ಟೆ. ನಿನ್ನ ಇಚ್ಛೆಗೆ ಜಗತ್ತು ಸಣ್ಣದಾಗೈತೆ ಮನುಷ್ಯ. ನಿನ್ನ ಇಚ್ಛೆಯಂತೆ ನಿನಗ ದುಃಖ ಯಾಕ ಅಂದ್ರ ನೀ ಏನಂತಿ ಅಂದ್ರ ನಾ ಅನ್ಕೊಂಡಂಗ ನಡಿಬೇಕಲ್ಲ, ನನ್ನಿಚ್ಛೆಯಂತೆ ನಡಿಬೇಕು ಅಂತ. ಯಾರ ಬಯಕಿಲ್ಲ ಹೇಳ್ರಿ? ಇದು ನಮ್ಮೆಲ್ಲರ ಇಚ್ಛೆನೂ ಇದ ಹೋಗಲ್. ನಾ ಹೇಳ್ದಂಗೆ ಕೇಳ್ಬೇಕು ಎಲ್ಲರೂ, ಮನೆಯಾಗ ಯಾರಿಗಿಲ್ಲ. ನನ್ನ ಇಚ್ಛೆಯಂತೆ ಎಲ್ಲ ನಡಿಬೇಕಂತೀವಲ್ಲ, ನನ್ನ ಇಚ್ಛೆಯಂತೆ ನಡೆಯುವುದು ಯಾವುದಿಲ್ಲ ಜಗತ್ತಿನಲ್ಲಿ. ನಮ್ಮೆಲ್ಲರ ಇಚ್ಛೆ ಐತಿ, ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ನಡಿಬೇಕಂತ. ಜಗತ್ತು ಹಂಗಿಲ್ಲ, ಇದು ತಿಳ್ಕೊಬೇಕಾಗೈತ. ನಾನು ನನ್ನಿಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ, ಜಗತ್ತಿನ ಇಚ್ಛೆಯಂತೆ ನಾ ಹೊಂದಿಕೊಂಡು ಬದುಕಬೇಕಾಗ್ತೈತಿ ಜಗತ್ತಿನೊಳಗ. ನನ್ನ ಇಚ್ಛೆ ಏನೈತಿ ಜಗತ್ತಿನೊಳಗ ಅಂದ್ರ, ನಮ್ಮೆಲ್ಲರ ಇಚ್ಛೆ ಏನು? ನಮಗ ದುಃಖ ಯಾಕಾಗೈತಿ ಅಂದ್ರ ನಮ್ಮ ಇಚ್ಛೆರವ ನಾಲ್ಕದ, ಉಳ್ದಿದ್ದೆಲ್ಲ ಅದ್ರೊಳಗ ಬರ್ತಾವ. ನಮ್ಮ ಇಚ್ಛೆ ಏನು ಅಂದ್ರ, ನಮ್ಮ ಶರೀರ ಸೊರಗಬಾರದು, ನಮ್ಮ ಮನಿ ಸಂಪತ್ತು ಕರಗಬಾರದು, ನಮ್ಮ ಸಂಬಂಧಗಳು ಮುರಿಬಾರದು, ನಮ್ಮ ಮನ್ಯಾಗ ಯಾರಿಗೆ ಸಾವು ಬರಬಾರದು. ಇದು ನಮ್ಮೆಲ್ಲರ ಇಚ್ಛೆ ಹೌದಲ್ಲ? ಇಷ್ಟ ಅಲ್ಲ. ಇದ್ರ ಮ್ಯಾಲ ಏನದಾವ? ಇದ್ರೊಳಗೆ ಹೆಚ್ಚು ಕಡಿಮೆ ಇದ್ರು ಬ್ರಾಕೆಟ್ನೊಳಗೆ ಬರ್ತಾವ ಅಷ್ಟ. ನಮ್ಮ ಶರೀರ ಸೊರಗಬಾರದು, ಇದು ಇಚ್ಛೆ. ನಮ್ಮ ಸಂಪತ್ತು ಕರಗಬಾರದು, ನಮ್ಮ ಸಂಬಂಧಗಳು ಮುರಿಬಾರದು, ನಮ್ಮ ಮನ್ಯಾಗ ಯಾರಿಗೆ ಸಾವು ಬರಬಾರದು. ಅಲ್ಲ, ಇದು ಸಾಧ್ಯ ಐತೆ? ನಮ್ಮ ಶರೀರ ಸೊರಗಬಾರದು ಅಂದ್ರೆ ಎಂದರ ಸಾಧ್ಯ ಐತೇನು? ನಾನು ಬಹಳ ಶ್ರೀಮಂತದಿನಿ ಅಂತ ತಿಳ್ಕೊಂಡು ಕುಂಬಳಕಾಯಿಗೆ ಬಂಗಾರದ ಕಟ್ ಹಾಕ್ಸಿಟ್ರ ಕುಂಬಳಕಾಯಿ ಕೊಳೆದ್ ಬಿಡ್ತೈತೇನೆ ಅಂದ್ರ? ಇದು ಕುಂಬಳಕಾಯಿ ಅಷ್ಟ, ಇದು ಒಂದು ಕೆಡುವುದೇ ಇದರ ಗುಣಧರ್ಮ ಐತಿ. ಇದು ನೀ ಬಂಗಾರದ ಕಟ್ ಹಾಕ್ಸಿರ ಇಡು, AC ರೂಮ್ನಾಗರ ಕುಂದರ್ಸು. ಶರೀರ ಸೊರಗುವುದೇ ನಮ್ಮ ಇಚ್ಛೆ, ಆದ್ರೆ ಇಲ್ಲ. ನಮ್ಮ ಇಚ್ಛೆ ಇದು ಸೊರಗಬಾರದು ಅಂತೀವಿ ನಾವು, ಆದ್ರೆ ಅದ್ರ ಸೊರಗುವುದು ಅದರ ಧರ್ಮ ಐತಿ, ಏನು ಮಾಡಕ್ ಆಗೋದಿಲ್ಲ. ಒಂದು ನನ್ನ ಇಚ್ಛೆ ಐತಿ, ಒಂದು ನಿಸರ್ಗದ ಇಚ್ಛೆ ಐತಿ. ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ವಿಲ್ ಆಫ್ ಎ ಮ್ಯಾನ್ ಅಂಡ್ ದ ವಿಲ್ ಆಫ್ ದಿ ನೇಚರ್. ಒಂದು ನನ್ನಿಚ್ಛೆ ಮತ್ತು ಇನ್ನೊಂದು ನಿಸರ್ಗದ ಇಚ್ಛೆ. ನನ್ನಿಚ್ಛೆ ಮತ್ತು ನಿಸರ್ಗದ ಇಚ್ಛೆಯ ಮಧ್ಯೆ ಯುದ್ಧ ನಡೆದೈತಿ, ಇಲ್ಲೊಂದು ಸಂಘರ್ಷ ಐತಿ. ನನ್ನಿಚ್ಛೆ ಏನು? ನನ್ನಿಚ್ಛೆಯಂತೆ ನಿಸರ್ಗ ನಡಿಬೇಕು ಅಂತ ನಾ ಅಂತೀನಿ. ನಿಸರ್ಗ ಹಂಗಲ್ಲೋ ತಮ್ಮ, ನನ್ನಿಚ್ಛೆ ಹೆಂಗ ನಡೆಸಬೇಕಾಗತ್ತಿದು? ದೇರ್ ಇಸ್ ಎ ಕಾನ್ಫ್ಲಿಕ್ಟ್. ನನ್ನಿಚ್ಛೆ ನನ್ನ ಶರೀರ ಸೊರಗಬಾರದು ಅಂತ ನಾ ಅಂತೀನಿ, ಆದ್ರೆ ಶರೀರ ಹಂಗಲ್ಲ, ಅದ್ರ ಗುಣಧರ್ಮೇ ಸೊರಗಾಕತ್ತೈತಿ. ನಾ ಏನಂತೀನಿ? ನನಗೊಟ್ಟ ಮುಖದ ಮೇಲೆ ರಿಂಕಲ್ ಬರಬಾರ್ದು. ನನಗ ಯಾರ ಇಚ್ಛೆ ಇಲ್ಲ ಹೇಳ್ರಿ? ನನಗ ರಿಂಕಲ್ ಬರಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಇದು ನಮ್ಮ ಇಚ್ಛೆ. ಇದು ನಮ್ಮ ಮುಖದ ಮೇಲೆ ರಿಂಕಲ್ ಬರಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಇನ್ನು ನಾ ಟ್ವಿಂಕಲ್ ಟ್ವಿಂಕಲ್ ಆಡ್ಬೇಕನ್ನ ಓಣಿ ಓಣಿ ಅಡ್ಡಾಡ್ಕೊಂತ. ಯಾರ ಇಚ್ಛೆ ಉಳದಾವ ಹೇಳ್ರಿ? ಇಲ್ಲಿ ಉಳಿಲಿಕ್ ಸಾಧ್ಯ ಐತೇನು? ಎಲ್ಲಾ ಶರೀರಗಳು ಸೊರಗುವುದೇ, ಶರೀರ ಸೊರಗುವುದು ಅದರ ಧರ್ಮ ಐತಿ. ಗಾತ್ರಂ ಸಂಕುಚಿತಂ ಗತಿರ್ ವಿಗಲಿತಾ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬಧಿರತಾ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರೀಯತೆ ಚ ಬಾಂಧವಜನೋ ಭಾರ್ಯಾ ನ ಶುಶ್ರೂಷತಿ ಹಾಯ್ ಕಷ್ಟಂ ದೇಹಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಏನ ಋಷಿ ಬರ್ದಾನ? ಮುಪ್ಪ ಹೆಂಗ ಬರ್ತೈತಿ? ನೀ ಬ್ಯಾಡ್ ಅಂದ್ರೂ ಬರೋದು ಅದು. ಗಾತ್ರಂ ಸಂಕುಚಿತಂ, ಏನ್ ಮೊದಲು 6 ಪ್ಯಾಕ್ ಇತ್ತು ಹುಡುಗಂದು, ಮೈಯಾಗ 6 ಪ್ಯಾಕ್ ಇತ್ತು, ಕೈಯಾಗ ಸಿಕ್ರೆಟ್ ಬ್ಯಾಕ್ ಬಂದು ಕೂಡ್ಲೆ ಮುದುಡ್ಯಾತ್ ನೋಡಷ್ಟ. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತಾ. ಮೊದಲೇನು ಜಮೈಕಾದ ಉಸೇನ್ ಬೋಲ್ಟ್ ಓಡ್ದಂಗ ಓಡ್ತಿದ್ದ ಹುಡುಗ ಈಗೆಲ್ಲೈತಿ. ಅವಾಗಂತಿದ್ ನನ್ನ ಕಾಲ ಮೇಲೆ ನಾನ್ ನಿಂದಿರ್ತೀನಿ, ಯಾರ್ದು ಬೇಕಾಗಿಲ್ಲ ಅಂತಿದ್ದ. ಈಗ ಕಾಲಲ್ಲ, ಕಾಲ್ ನಿಲ್ಬೇಕಾದ್ರೆ ಒಂದು ಕೋಲ್ ಬೇಕೀಗ. ಮುಪ್ಪ ಸೊರಗತೈತಿದು ಅಷ್ಟೇ. ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ ನಶ್ಯತಿ. ಹಲ್ಲು ಹೋಗತಾ ಹುಡುಗೇನ ಕಬ್ಬು ಕಡಿತಿದ್ದ, ಈಗ ಗಂಜಿ ಕಡ್ಯಾಕ ಬರುವಲ್ದು, ನುಂಗಾದಂತೂ ದೂರ. ಅವಾಗ ಮೊದಲ ಕಣ್ಣ, ಇವನ ಕಣ್ಣ ಕನ್ನಡಿ ಮ್ಯಾಲ, ಈಗ ಇವನ ಕಣ್ಣಿನ ಮ್ಯಾಲ ಕನ್ನಡಿ.
ಚಸ್ಮಾ ಬಂತಿಲ್ಲ. ನಮ್ಗೆ ಯಾರ ಚಸ್ಮಾ ಹಾಕೊಂಡು ಅಡ್ಡಾಡ್ಬೇಕಂತೀವಿ, ಬರ್ತೈತಿ, ಅದು ಸ್ವರ್ಗತೈತಿ, ದೇಹ ಏನು ಮಾಡಕ್ ಆಗುದಿಲ್ಲ. ವಾಕ್ಯಂ ನಾದ್ರೀಯತೇಜ್ ಬಾಂಧವ ಜನ. ಯಾರ ಮಾತ್ ಕೇಳ್ತಾರ? ವಯಸ್ಸಾದ್ಮೇಲೆ. ಇದ್ದಾಗ ಎಲ್ಲರೂ ಕೇಳ್ತಾರ. ಅದು ಹುಡುಗಂತಿತ್ತಂತದು, ಯಾರು ನನ್ನ ಮಾತು ಯಾರು ಕೇಳಲ್ರು. ಸಣ್ಣವಿದ್ದಾಗ ನಮ್ಮವ್ವ ಅಂತಿದ್ಲಿ, ನೀನು ತಿಳಿದಿಲ್ಲ ಸುಮ್ನೆ ಕೂಡ ಅಂತಿದ್ಲು. ಸ್ನೇಹಿತರ ಕಡೆ ಹೋದೆ, ಅವ್ರು ಅಂತಿದ್ರು ನಿನಗೇನು ತಿಳಿದಿಲ್ಲ ಸುಮ್ನೆ ಕೂಡ ಅಂತಿದ್ರು. ಸಾಲಿಗೆ ಹೋದೆ, ಮಾಸ್ತರ್ ಅಂದ್ರು ನಿನಗೇನು ತಿಳಿದಿಲ್ಲ ಸುಮ್ನೆ ಕೂಡ ಅಂದ್ರು. ಮದುವೆ ಮಾಡಿದ್ರು ಹೆಣತಿ ಅಂತಾಳ, ನಿನಗೇನು ತಿಳಿದಿಲ್ಲ ಸುಮ್ ಕೂಡ ಅಂತಾಳ ಆಕಿ ಅಂತ ಮೊದಲ. ಮುಂದ ಮಕ್ಕಳದು ಅವು ಅಂತಾವ, ಯಪ್ಪ ನಿನಗೇನು ತಿಳಿದಿಲ್ಲ ಸುಮ್ ಕೂಡ ಅಂದು. ಅವ ಅಂದ, ನನಗೆ ತಿಳಿಯದ್ರೆ ಯಾವಾಗ ತಿಳಿತೈತೆ ಅಂದ. ತಿಳಿತಲ್ಲ, ಈಗ ನನ್ನ ಮಾತು ಯಾರು ಕೇಳುದಿಲ್ಲ ಅನ್ನೋದು ತಿಳಿದ ಮೇಲೆ ಇದೇ ತಿಳಿಯುವ ಅಷ್ಟ, ಇದಕ್ಕಿಂತ ದೊಡ್ಡ ತಿಳಿವಿ ಏನಾರ. ನಮ್ಮ ಮಾತು ಯಾರು ಕೇಳುದಿಲ್ಲ ಇಲ್ಲಿ, ವಯಸ್ಸಷ್ಟೇ. ಹಾಯ್ ಕಷ್ಟಂ ಭರ್ತೃಹರಿ ಅಂತನ, ಮುಪ್ಪೆ ಹಾಯ್ ಕಷ್ಟಂ. ಈ ಮುಪ್ಪಿನ ಪರಿ ಏನ್ ಹೇಳುದಪ್ಪ, ದೇಹಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ವೈರಿಯಾಗಿ ನಿಂತು ಬಿಡ್ತಾರಲ್ಲ, ಇದು ಬಹಳ ಕಷ್ಟ ಐತಿ. ದೇಹ ಸ್ವರ್ಗತೈತಿ. ಥೇನ್ ಸಿಂಗ್ ನೋರ್ಕೆ ಹೆಸರು ಕೇಳಿರಿ ನೀವೆಲ್ಲ? ಥೇನ್ ಸಿಂಗ್, ಎಡ್ಮಂಡ್ ಹಿಲೇರಿ, ನ್ಯೂಜಿಲೆಂಡದ ಪರ್ವತಾರೋಹಿ. ಎಡ್ಮಂಡ್ ಹಿಲೇರಿ ಮತ್ತು ಥೇನ್ ಸಿಂಗ್ ನೋರ್ಕೆ ಕೂಡಿ ಮೌಂಟ್ ಎವರೆಸ್ಟ್ ಹತ್ತಿದ್ರು. ಮೌಂಟ್ ಎವರೆಸ್ಟ್ ಎಷ್ಟು ಎತ್ತರ ಐತೆ ಅಂದ್ರೆ, ಇದೇನ್ ನಮ್ಮೂರ್ ಗುಡ್ಡ ಅಲ್ಲ, 29,030 ಫೀಟ್ ಎತ್ತರ ಇರುವಂತ, ಹೊರೆಯುವ ಚಳಿಯಲ್ಲಿ ಅನ್ನ ಕಟ್ಕೊಂಡು ಇಷ್ಟು ಗಾಳಿ ಕಟ್ಕೊಂಡು ಹತ್ತಿದ್ದ ಥೇನ್ ಸಿಂಗ್ ನೋರ್ಕೆ. ಮುಂದೊಂದು ದಿವಸ ಮುಪ್ಪಾದಾಗ ಅವನಿಗೊಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ರು. ವೇದಿಕೆ ಹತ್ತಿ ಬರ್ಬೇಕಾಗಿತ್ತು. ವೇದಿಕೆ ಹತ್ತಿ ಬರ್ಬೇಕಾದ್ರೆ 3 ಮೆಟ್ಲಿದ್ದು, ಇಬ್ಬರು ಬಗಲ ಕೈ ಹಾಕೊಂಡು ಬರಕತ್ತಿದ್ರು. ನೋರ್ಕೆ ಅಳಾಕತ್ತಿದ್ದ ಥೇನ್ ಸಿಂಗ್. ಅವ್ರು ಕೇಳಿದ್ರೆ ಯಾಕೆ ಕಣ್ಣಾಗ ನೀರ? ಅವ ಅಂತಾನ, ಜಗತ್ತಿನ ಅತ್ಯಂತ ಎತ್ತರದ ಪರ್ವತ 29,030 ಫೀಟ್ ಎತ್ತರ ಇರುವಂತ ಹಿಮಾಲಯ ಪರ್ವತವನ್ನ ತನ್ನ ಪದತಲದಲ್ಲಿ ತುಳಿದ ಬಂದ ಥೇನ್ ಸಿಂಗನಿಗೆ 2 ಮೆಟ್ಲ ಹತ್ತಕ್ಕಾಗುವಲ್ದಲ್ಲೋ ದುಃಖ. ಇದು ಮುಪ್ಪಿನ ರೀತಿ. ಮನುಷ್ಯ ಅರ್ಥ ಮಾಡಿಕೊಳ್ಳುವುದು. ಮುಪ್ಪಾದ ಮೇಲೆ ಏನು ಮಾಡಕ್ಕಾಗತ್ತ ಹೇಳಿ? ನಮ್ಮ ಇಚ್ಛೆ ಹೆಂಗ ಜಗತ್ತ ನಡೀತೈತಿ. ನಾವಂತೀವಿ ನಾವು ಕೂದಲು ಬೆಳಗಾಗಬಾರ್ದಂತೀವಿ, ನಡೀತೈತೇನ ಹಂಗೇನ್? ಎಲ್ಲ ಎಷ್ಟು ನಾವು ಪ್ರಯತ್ನ ಮಾಡಿ ಬಿಟ್ಟಿಲ್ಲ, ಎಲ್ಲ ಬಣ್ಣ ಗಿಣ್ಣ ಹಚ್ಕೊಂಡು ನೋಡಿವಿ, ಆದ್ರೂ ಅದು ಕೇಳಿಲ್ಲ ನಮ್ಮ ಮಾತು. ಅದು ಇವ ಎಲ್ಲ ಬಣ್ಣ ಹಚ್ಕೊಂಡು ರೋಡ್ನಾಗ ಅಡ್ಡಾಡದ, ಅದು ಬಣ್ಣ ಅಂತಿತ್ತು. ನನ್ನ ಬಣ್ಣ ಹೋದ್ಮೇಲೆ ನಿನ್ನ ಬಣ್ಣ ಬೈಲಾಕೈತಿ ಅಂತಿತ್ತ. ನಾನು ಬಣ್ಣ ಹೋದ್ಮೇಲೆ ನಿನ್ನ ಬಣ್ಣ ಬೈಲಾಕೈ. ಅಲ್ಲಿ ಬೆಳೆ ಕೂದಲು ಬರಬಾರ್ದಂದ್ರ ನಡೀತೈತಿ. ಈಗ ಊಟ ಮಾಡ್ತೀರಿ, ಊಟ ಮಾಡಾಗ ಮೊದಲು ಏನ್ ಊಟ ಮಾಡ್ತೀರಿ? ರೊಟ್ಟಿ ಉಣ್ತೀರಿ, ಆಮೇಲೆ ಹೋಳ್ಗಿ ಹುಗ್ಗಿ ಉಣ್ತೀರಿ, ಆಮೇಲೆ ಏನ್ ಉಣ್ತೀರಿ? ಅನ್ನ ಉಣ್ತೀರಿ. ಅನ್ನ ಹೆಂಗಿರ್ತೈತಿ? ಬೆಳ್ಳಗಿರ್ತೈತಿ. ಬೆಳೆ ಅನ್ನ ಉಣ್ಣಾಕತ್ತಾರಂದ್ರ ಊಟ ಮುಗಿಯಾಕ ಬಂದೈತಿ ಅಂತ ತಿಳ್ಕೊಬೇಕು. ತಲೆಯಾಗ ಬೆಳೆ ಕೂದಲು ಬಂದ್ರ ಜೀವನ ಮುಗಿಯಾಕ ಬಂದೈತಿ ಅಂತ ತಿಳ್ಕೊಳ್ಳೋದು. ಇದು ಅಷ್ಟೇ. ಕೂದಲು ಬೆಳ್ಳಗಲ್ಲ, ಅದು ಮೆಸೇಜ್ ತೊಗೊಂಬಂದೈತಿ. ಇಟ್ ಇಸ್ ಎ ಮೆಸೆಂಜರ್. ಯುವರ್ ಟೈಮ್ ಈಸ್ ಆಲ್ರೆಡಿ ಓವರ್. ಸ್ವಲ್ಪ ಹುಷಾರಿರೋ, ಟೈಮ್ ಆಲ್ರೆಡಿ ಯು ಆರ್ ಅಂಡರ್ ರಿಸ್ಕ್ ಅಂತ ಹೇಳಕತ್ತೈತದ. ಸ್ವಲ್ಪ ಮುಗಿಯಾಕ ಬಂದೈತಿ. ಏನೇನು ಮಕ್ಕಳ ಹೆಸರಲ್ಲೇ ಅವ್ರ ಹೆಸರಲ್ಲೇ ಮಾಡೋದು ಮುಗಿಸ್ಬಿಡು. ವಿಲ್ ಮಾಡವ್ ಮುಗಿಸ್ಬಿಡು. ಅವ್ರ ದಿಲ್ನ್ಯಾಗ ನೀ ಇರ್ಬೇಕಂದ್ರ ಮೊದಲು ವಿಲ್ ಮಾಡ್ಬೇಕು. ಇಲ್ಲ ಅಂದ್ರೆ ವಿಲ್ಲು ನಿನ್ನ ಕೈಯಾಗಿರೋದಿಲ್ಲ, ಅವ್ರ ದಿಲ್ನ್ಯಾಗೂ ಇರೋದಿಲ್ಲ. ಯಾರು ಕೇಳ್ತಾರ ಮಾತ? ನಾ ಈ ಶರೀರ ಸರಿಗೆ ಇಟ್ಕೋಬೇಕಂತ ಎಷ್ಟು ಮಾಡ್ತೀನಲ್ಲ ಮನುಷ್ಯನೇ, ಏನು ಮಾಡೀನಿ ಅಂದ್ರೆ ಊಟ ಮಾಡೀನಿ, ಗುಳಿಗೆ ತಗೊಂಡಿನಿ. ಒಂದು ಕ್ಷಣ ವಿಚಾರ ಮಾಡ್ಬೇಕಲ್ಲ, ನಾ ಈ ಶರೀರ ಕೆಡಬಾರ್ದಂತ ತಿಳ್ಕೊಂಡು ಊಟ ಮಾಡೀನಿ, ಗುಳಿಗೆ ತಗೊಂಡಿನಿ. ನಾನುಣ್ಣುವ ಅನ್ನವೇ ಹಳಸ್ತೈತಿ, ತಗೊಂಡು ಗುಳಿಗೆಗೆ ಎಕ್ಸ್ಪೈರಿ ಡೇಟ್ ಐತಿ, ಮತ್ತಿದನ್ನು ಉಂಡ ಶರೀರ ಎಕ್ಸ್ಪೈರಿ ಆಗಬಾರ್ದಂದ್ರೆ ನಡೀತೈತಿ. ಹಂಗ ಇದು ಆಗುವುದೇ ಶರೀರ ಸೊರಗುವುದು ಇದರ ಧರ್ಮ. ಇದು ಅಷ್ಟೆ. ಶರೀರ ಸೊರಗತೈತಿ, ಸಂಪತ್ತು ಕರಗತೈತಿ. ನಾವು ಶರೀರ ಸೊರಗಬಾರ್ದಂದ್ರು ಕೇಳೋದಲ್ಲ, ಅದು ಸೊರಗುವುದೇ. ನನ್ನಿಚ್ಛೆ ಸ್ವರ್ಗಬಾರ್ದಂತೈತಿ, ನಿಸರ್ಗ ಸ್ವರ್ಗಸ್ತೈತಿ. ದೇರ್ ಇಸ್ ಎ ಕಾನ್ಫ್ಲಿಕ್ಟ್. ಯುದ್ಧ ನಡೆದೈತಿ. ನಮ್ಮ ಸಂಪತ್ತು ಕರಗಬಾರ್ದು. ಇದು ನಮ್ಮ ಇಚ್ಛೆ ಐತಿ. ಇಲ್ಲಿ ಎಲ್ಲರದು ನಮ್ಮ ಸಂಪತ್ತು ಕರಗಬಾರ್ದು.
ಯಾರ ಸಂಪತ್ತು ಕರಗಿಲ್ಲ. ಅಲೆಕ್ಸಾಂಡರ್ ಮಹಾರಾಜ ಜಗತ್ತನ್ನ ಗೆದ್ದಿದ್ದ. ಜಗತ್ತನ್ನ ಗೆದ್ದು ಹೋಗುವಾಗ ಒಂದು ದಿವಸ ಅವನಿಗೆ ಸಾವು ಸಮೀಪ ಬಂದಾಗ ಅವ ಅಂತಾನ, ನಾನು ಈ ಜಗತ್ತನ್ನು ಬಿಟ್ಟು ಹೊಂಟಿನಲ್ಲ, ಐ ಜಸ್ಟ್ ಫೀಲ್ ಇಟ್. ನನಗ ಅನ್ಸಾಕತ್ತೈತಿ, ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟೀನಿ, ನನ್ನ ಹತ್ರ ನನ್ನ ಜೊತೆಗೆ ಏನೂ ಇಲ್ಲಂದ್ರ ಐ ಆಮ್ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ನಾನು ಶ್ರೀಮಂತ ರಾಜ್ಯದ ಬಡವ ದೊರೆ. ನಾನು ರಾಜ್ಯ ಶ್ರೀಮಂತ ಐತಿ, ಹೋಗುವಾಗ ನಾ ಬಡವಾಗಿ ಹೊಂಟೀನಿ. ಯಾಕಂದ್ರ ನಿಸರ್ಗದ ನಿಯಮ, ಬಡವನು ಬಡವನಾಗಿನೇ ಸಾಯ್ಬೇಕು, ಶ್ರೀಮಂತನು ಸಹಿತ ಬಡವನಾಗಿನೇ ಸಾಯ್ಬೇಕು. ಇದು ನಿಸರ್ಗದ ನಿಯಮ. ಇದು ಯಾರು ಸಂಪತ್ತಿಲ್ಲಿ ಉಳಿಸ್ಕೊಂಡು ಹೋಗಕ್ ಆಗುದಿಲ್ಲ. ಎಷ್ಟು ಶಿಲಾನ್ಯಾಸಗಳು ಹಾಕಿವಿಲ್ಲ, ನಮ್ಮಿಂದ ಶಿಲಾನ್ಯಾಸ ಆತು ಅಂತ. ಶಿಲಾಶಾಸನಗಳೇ ಹೋದ ಮೇಲೆ ಶಿಲಾನ್ಯಾಸಗಳು ಎಲ್ಲಿ ಉಳಿತಾವ ಹೇಳ್ರಿ? ನಾವ್ ಅಂತಿರ್ತೀವಿ ಈ ಊರ್ ಮುಂದಿನ ಭೂಮಿ ಹೇಳ್ರಿ ಕಿಮ್ಮತ್ ಕಟ್ಟಿರ್ದಿಕ್ಕೆ ಎಷ್ಟು ಕಟ್ಟತಾರ ಅಷ್ಟು ಕಟ್ಟಿ ತಗೊಂತೀನಂತ ಮನುಷ್ಯ ಅಂತಿರ್ತಾನ. ಆ ಭೂಮಿ ಎಂತಿರ್ತೈತಿ, ಇವತ್ತು ನೀ ಎಷ್ಟರ ಕಿಮ್ಮತ್ ಕಟ್ಟು, ಒಂದು ದಿವಸ ನಿನಗ್ ಕಿಮ್ಮತ್ ಇಲ್ಲಾರ್ದಾಗ ತಗೋತೀನಂತ ಭೂಮಿ ಎಂತಿರ್ತೈತಿ, ಕರಗತೈತಿ ಅಷ್ಟ. ಇದು ಯಾವುದು ಇಲ್ಲಿ ಖಾಯಮಾಗಿ ಉಳದಿಲ್ಲ. ಇದು ಯಾರ ಕೀರ್ತಿ ವಾರ್ತೆಗಳು ಉಳ್ದಾವ? ಬಹಳ ದೊಡ್ಡ ದೊಡ್ಡವ್ರ ಹೆಸರು ಉಳಿಸ್ಕೊಂಡ ದೇವತೆಗಳದ ಉಳಿವಲ್ದು. ಈಗ ನೀವು ಗಣಪತಿ ಅದಾನ ಪೂಜಾ ಮಾಡ್ತಿರಿಲ್ ಮನ್ಯಾಗ, ನೀವು ಲಕ್ಷ್ಮಿ ಪೂಜಾ ಮಾಡ್ರಿ, ಸರಸ್ವತಿ ಪೂಜಾ ಮಾಡ್ರಿ, ಯಾವ ಪೂಜಾ ಮಾಡಿದ್ರು ಮೊದಲು ಗಣಪತಿ ಪೂಜಾ ಮಾಡ್ತೀರಿ. ಎದಕ್ಕ ಅಂದ್ರ ಗಣಪತಿ ಪರ್ಮಿಷನ್ ತಗೋಬೇಕು. ನೀವ್ ಯಾವ ದೇವ್ರ ಪೂಜಾ ಮಾಡಿದ್ರು ಗಣಪತಿ ಪರ್ಮಿಷನ್ ತಗೊಂಡ ಮುಂದೆ ಪೂಜಾ ಮಾಡ್ತೀರಿ. ಸರಸ್ವತಿ ಪೂಜಾ ಮಾಡ್ರಿ, ಲಕ್ಷ್ಮಿ ಪೂಜಾ ಮಾಡ್ರಿ. ಅಂದ್ರ ಸರಸ್ವತಿ ಲಕ್ಷ್ಮಿ ಅವು ದೇವ್ರು ಕೂಡ್ಬೇಕಾದ್ರ ಮೊದಲು ಗಣಪತಿ ಪರ್ಮಿಷನ್ ತಗೋಬೇಕು. ಈಗ ಗಣಪತಿ ತಾನ ಕೂಡ್ಬೇಕಾದ್ರ ಪೊಲೀಸರ ಪರ್ಮಿಷನ್ ತಗೋಬೇಕಾಗೈತಿ. ಯಾರ ಕೀರ್ತಿಗಳು ಉಳ್ದಾವ ಈಗ ಹೇಳ್ರಿ? ಹೌದಲ್? ಈಗ ಅವ್ರ ಪರ್ಮಿಷನ್ ತೊಗೊಳ್ಳಾರ್ದ ನೀವು ಅವ ಅಂತಾನ, ಎಂತ ಕಾಲ ಬಂತಪ್ಪ ನಮ್ಮದು. ಮೊದಲೆಲ್ಲ ನಮ್ ಪರ್ಮಿಷನ್ ಮಾಡಿತ್ತಿದ್ದು, ನಾವ ಇನ್ನೊಬ್ಬರ ಪರ್ಮಿಷನ್ಯಾಗ ಬಂದಿವಲ್ಲ. ಯಾರ ಕೀರ್ತಿ ವಾರ್ತೆಗಳು ಉಳ್ದಾವಿಲ್ಲಿ? ಸಂಪತ್ತು ಕರಗುವುದೇ ನೀ ಬ್ಯಾಡ ಅಂದ್ರು ಕರಗತೈತೆ, ಅದು ಅಷ್ಟೇ. ಸಂಬಂಧಗಳು ಮುರಿಬಾರ್ದಂತೀವಿ ನಾವು. ಯಾವ ಸಂಬಂಧಗಳು ಖಾಯಂ ಉಳ್ದಾವ? ಈ ಭೂಮಿಯ ಮೇಲೆ ಗುರು ಶಿಷ್ಯರ ಸಂಬಂಧಗಳು ಸತ್ಯ ಅಂತ ಹೇಳ. ಶಾಪಾನುಗ್ರಹ ಸಮರ್ಥ, ಶಾಸ್ತ್ರಾಸ್ತ್ರಗಳಲ್ಲಿ ಶರಾದಪಿ ಶಾಪಾದಪಿ ದ್ರೋಣಾಚಾರ್ಯ ಏನೂ ಅರಿಯದ ತನ್ನ ಮೂರ್ತಿ ಮಾಡಿ ವಿದ್ಯಾ ಕಲಿತ ಒಬ್ಬ ಬಡವ ಬಾಲಕನ ಬೆರಳನ್ನ ಸಹಿತ ಬಿಡಲಿಲ್ಲ ಒಬ್ಬ ಗುರು. ಏನು ಗುರು ಶಿಷ್ಯರ ಸಂಬಂಧ ಉಳ್ದಾವಂತ ಹೇಳ? ಏನು ಗಂಡ ಹೆಂಡತಿಯ ಸಂಬಂಧಗಳದ ಉಳ್ದಾವಂತ ಹೇಳ? ಜಮದಗ್ನಿ ಋಷಿಯೇ ತನ್ನ ಮಗನಿಗೆ ಹಚ್ಚಿತ್ತ ಹೆಂಡತಿಯಾದ ರೇಣುಕೆಯ ಹತ್ಯೆ ಮಾಡದ. ಯಾವ ಸಂಬಂಧ ಉಳ್ದಾವಂತ ಹೇಳಿ? ಏನು ತಾಯಿ ಮಗುವಿನ ಸಂಬಂಧ ಉಳ್ದೈತೆ ಅಂತ ಹೇಳ? ಸಣ್ಣ ಹುಡುಗಿದ್ದಾಗ ಅವು ಕೆಲಸ ಮಾಡ್ತಿರ್ತಾಳ, ಸರಿಸ್ತಿರ್ತಾಳ, ಅದಕ್ಕೆ ದೂರ ಸರಿ, ಆ ಕಡೆ ಕೆಲಸ ಮಾಡ್ತೀನಿ ಕೈ ಬಿಟ್ಟಾಡ್ ಅಂತ ದೂರ ಸರಿಸ್ತಿರ್ತಾಳ. ಮಗು ಅಂಬೆಗಾಲ ಇಟ್ಟುಕೊಂಡು ತಾಯಿ ತೊಡಿ ಮೇಲೆ ಬರ್ತಿರ್ತೈತಿ. ಇವತ್ತು ಮಗನ್ ನೋಡ್ಬೇಕಂತ ಕರಿತಾಳ, ಮಗ ದೂರ ಸರಿಯಕತ್ತನ. ಯಾವ ಸಂಬಂಧಗಳು ಉಳಿತಾವ ಹೇಳಿ ಇಲ್ಲಿ? ಸುಮ್ಮನ ನಮಗ ಅನಸ್ತೈತಿ ನಾವು ಖಾಯ ಮಾಡ್ಕೊಳಕ್ ಹೊಂಟಿವಿ, ಆದ್ರೆ ಅದರ ನಿಜ ರೂಪನ ಅದು ಇಲ್ಲ ಅಷ್ಟೇ. ಅಣ್ಣ ತಮ್ಮರ ಸಂಬಂಧ ಉಳ್ದಾವೇನು ಜಗತ್ತಿನೊಳಗ? ಏನ್ ಅಣ್ಣ ತಮ್ಮ ಇಬ್ರು ಅಪ್ಪ ಹೊಲ ಬ್ಯಾರಿ ಮಾಡಿ ಕೊಟ್ಟಿದ್ದ, ಬದುವಿನ ಮ್ಯಾಲ ಮಾವಿನ ಗಿಡ ಬೆಳೆದಿತ್ತು. ಬಡ್ಡಿ ಬೇರ ಅಣ್ಣನ ಹೊಲದ ಕಡೆ ಇತ್ತು, ಮಾವಿನ ಗಿಡ ತಮ್ಮನ ಹೊಲದಾಗ ಬಾಗಿತ್ತು. ಅಣ್ಣ ಈ ಹಣ್ಣು ನನಗ್ ಬೇಕು ಅಂತ ಅಣ್ಣ, ಯಾಕಂದ್ರ ಬೇರೆ ನನ್ನ ಹೊಲದಾಗ ಅದಾವ, ಬಡ್ಡಿ ನನ್ನ ಹೊಲದಾಗ ಐತಿ. ತಮ್ಮ ಬೇರೆ ಬಡ್ಡಿ ನಿನ್ನ ಹೊಲದಾಗಿದ್ರೆ ಏನಾಯ್ತು, ಹಣ್ಣು ನನ್ನ ಹೊಲದಾಗ ಬಾಗಿ ಬಿಟ್ಟೈತಿ, ನಂದಿದು ಅಂತ ತಮ್ಮ. ಯಾರು ಹಿರಿಯರು ಹೇಳಿದ್ರು ಕೇಳಿಲ್ಲ, ಕೇಸ್ ನಡೀತು. ಕೋರ್ಟ್ ಮುಗೀತು, ಹೈಕೋರ್ಟ್ ಮುಗೀತು, ಸುಪ್ರೀಂ ಕೋರ್ಟಿಗೆ 10 ವರ್ಷ ನಡೀತು ಕೇಸ್ ನಡೆದು ಕೊನೆಗೆ ಒಬ್ರಂಗಾತ್. ಪಾಪ ಇದಕ್ಕೇನು ಗೊತ್ತ, ಮಾವಿನ ಗಿಡಕ್ಕೆ ಅಣ್ಣತಮ್ಮಗಳು ಬ್ಯಾರೆ ಅಕ್ಕಾರ, ಇವ್ರ ಹೊಲ್ದಾಗ ಬಿಡಬಾರ್ದು, ಇವ್ರ ಹೊಲ್ದಾಗ ಬಿಡ್ಬೇಕಂತ. ಪಾಪ ನಾವಂತೂ ಬ್ಯಾರೆ ಆಗುದಿಲ್ಲ, ಇವ್ರು ಬ್ಯಾರೆ ಅಕ್ಕಾರಂತ ಅದಕ್ ಗೊತ್ತಿಲ್ಲ. ಏನ್ ಅಣ್ಣನ ಹೊಲದ ಬೇರ, ತಮ್ಮನ ಹೊಲದಾಗ ಹಣ್ಣ. ಸುಪ್ರೀಂ ಕೋರ್ಟಿಗೆ ಹೋತ 10 ವರ್ಷ ನ್ಯಾಯ ನಡೀತು. ತಮ್ಮ ಗೆದ್ದಿದ್ದ, ಕೋರ್ಟ್ನ್ಯಾಗ ಗೆದ್ದಿದ್ದಕ್ಕ ಇಡೀ ಊರಿಗೆ ಊಟ ಹಾಕಿಸ್ದ, ಕೋರ್ಟ್ನ್ಯಾಗ ಗೆದ್ದೀನಿ ಅಂತ. ಬೆಳಿಗ್ಗೆ ಎದ್ದು ಪೂಜಾ ಗೀಜಾ ಮಾಡಬೇಕಂತ ಹೊಲಕ್ಕ
ಬರ್ತಾನ, ಬರದ್ರಾಗ ಯಾರೋ ಗಿಡನ ಕಡ್ಕೊಂಡು ಹೋಗ್ಬಿಟ್ಟಿದ್ರಿ, ಗಿಡನ ಇರ್ಲಿಲ್ಲ. ಕೋರ್ಟಿನೊಳಗ ನ್ಯಾಯ ಗೆದ್ದಿತ್ತು, ಆದ್ರ ಸಂಬಂಧ ಸತ್ತಿತ್ತು. ಇದನ್ನ ಹೇಳ್ಬೇಕಾಗೈತೆ ನಾವು. ನ್ಯಾಯ ಗೆದ್ದಿತ್ತು, ಸಂಬಂಧವೇ ಸತ್ತಿತ್ತಲ್ಲ. ಯಾವ ಸಂಬಂಧಗಳು ಉಳ್ದಾವ್ ಹೇಳ್ರಿ? ಗಂಡ ಹೆಂಡತಿಯ ಸಂಬಂಧ ಉಳ್ದಾವೇನು ಜಗತ್ತಿನೊಳಗೆ? ನೀವು ಮದುವೆ ಆಗಿರಲ್ಲ, ನಿಮ್ ಫೋಟೋ ನೋಡ್ರಿ ಮೊದಲಿನ, ಯಾವಾಗಿನ ಮ್ಯಾರೇಜ್ ಫೋಟೋ ನೋಡ್ರಿ, ಈಗಿನ ಫೋಟೋ ನೋಡ್ಕೊಳ್ರಿ. ನೀವು ನಿಮ್ಮ ಮ್ಯಾರೇಜ್ ಫೋಟೋದಾಗ ನಿಮ್ಮ ತುತ್ ಅವ್ರ ಬಾಯಾಗ, ಅವ್ರ ತುತ್ ನಿಮ್ ಬಾಯಾಗ. ಅದು ಹುಡುಗ ಫೋಟೋ ತೆಗೆದು ನೋಡ್ತಿತ್ತು, ನೋಡಿ ಅಂತಿತ್ತು, ಈ ತುತ್ತ ಕುತ್ತು ತಂದು ನನ್ ಜೀವನಕ್ಕ, ನನ್ ಜೀವನದೊಳಗ ಈ ತುತ್ತ ಕುತ್ತು ತಂದೈತ್ ನನಗೆ. ಅವ ತಂದ ಅವ್ರ ಬಾಯಾಗ ಇವ್ರ ತುತ್ತಿಟ್ಟಿದ್ದು, ಇವ್ರ ಬಾಯಾಗ ಅವ್ರ ತುತ್ತಿಟ್ಟಿದ್ದು, ಒಂದು ಲ್ಯಾಂಬಿನೇಷನ್ ಮಾಡಿಸದ. ಮತ್ತದನ್ನ ಇದನ್ನ ನೆನಪಿಡ್ಬೇಕು. ಇದನ್ನ ಲ್ಯಾಂಬಿನೇಷನ್ ಮಾಡಿಸಿ ಮನ್ಯಾಗ ಅದು ಸೋಫಾ ಸೆಟ್ ಅದ ಹಾಕಿರ್ತಾರಲ್ಲ, ಟಿವಿ ಮೇಲೆ ದೇವ್ರ ಫೋಟೋ ಅಲ್ಲ, ಇವ್ರಿಬ್ಬರದು ತುತ್ತಿನ ಫೋಟೋ ಹಾಕಿ ಲ್ಯಾಂಬಿನೇಷನ್ ಮೇಲೆ ಹಾಕಿ ಸೋಫಾ ಸೆಟ್ ಮೇಲೆ ಕೂಡ್ತಿದ್ದ. ಅದನ್ನ ನೋಡ್ತಿದ್ದ, ಸಂತೋಷ ಅನಿಸ್ತಿತ್ತು. 1 ವಾರ ಆತ್ ನೋಡ್ರಿ. 1 ವಾರ ಆದ್ಮೇಲೆ ಅವ್ರ ತುತ್ತ ಅವ್ರ ಬಾಯಾಗ, ಇವ್ರ ತುತ್ತ ಇವ್ರ ಬಾಯಾಗ. ಇದು ಹುಡುಗ 1 ತಿಂಗಳಾತು, 2 ತಿಂಗಳಾತು. ಹೊರಗೆ ಹೋಗಿ ಬಂದ ಕೂಡ್ಲೆ, ಮೊದಲು ಡೈನಿಂಗ್ ಟೇಬಲ್ ಮೇಲೆ ಇಡ್ತಿದ್ರಿ ಎಲ್ಲ, ಈಗ ಊಟ ಅಂದ ಕೂಡ್ಲೆ ಅಲ್ಲಿ ಮಾಡಿಟ್ರಿ ನೋಡಿ, ನೀಡ್ಕೊ ಹೋಗಂದ್ರ ಅವ್ರು. ತಾಟ್ನ್ಯಾಗ ನೀಡ್ಕೊಂಡು ಬಂದು ಸೋಫಾ ಸೆಟ್ ಮೇಲೆ ಕುಂತು, ಒಮ್ಮೆ ಈ ತುತ್ತು ಉಣ್ತೈತಿ, ಒಮ್ಮೆ ಆ ತುತ್ತಿಗೆ ನೋಡ್ತೈತಿ. ಯಾವ್ದ್ ಖರೆ ಇದು? ಅದು ಹುಡುಗ ಅಂತಿತ್ತು, ಅಲ್ಲೆಲ್ಲೆಲ್ಲೆಲ್ಲೆ ಈ ತುತ್ತಿಗೆ ಮೋಸ ಹೋದ್ನಪ್ಪ ನಾನು ಅಂತಿತ್ತ. ಯಾವ್ದು ಉಳ್ದೈತಿ ಹೇಳ್ರಿ? ಹೆಚ್ಚ ಕಡಿಮೆ ಯಾವ ಸಂಬಂಧಗಳು ಉಳ್ದಿಲ್ಲ, ಇಲ್ಲ ಅನಿಸ್ತೈತ ಅಷ್ಟ. ನಾವು ಹೋಗಬಾರ್ದಂತೆ ಉಳ್ದಾವೇನು ಸಂಬಂಧಗಳು? ಒಂದಿಷ್ಟು ಪಕ್ಷಿಗಳು ಗೂಡು ಕಟ್ತಾವ, ಗುಬ್ಬಿ ಗೂಡು ಕಟ್ತಾವ. ಗುಬ್ಬಿ ಗೂಡು ಕಟ್ಟದ ಮೇಲೆ ಗೂಡು ಕಟ್ಟತೈತಿ, ಪಕ್ಷಿ ಮರಿಗಳನ್ನು ಮಾಡ್ತೈತಿ, ಎಲ್ಲೋ ಅಡ್ಡಾಡಿ ತಂದು ಹಾಕ್ತೈತಿ, ಮರಿಗಳಿಗೆ ಕಾಳು ತಿನ್ನಿಸ್ತೈತಿ. ಯಾವಾಗ ರೆಕ್ಕೆ ಬಲಿತು, ಕಾಳು ಕೊಟ್ಟ ಅವ್ವ ಅಪ್ಪನ್ನ ಮರ್ತ ಬಿಡ್ತಾವ. ಪಕ್ಷಿಗಳು ಅಷ್ಟೇ, ಕಾಡಿನೊಳಗಿನ ಪಕ್ಷಿಗಳು ಅಷ್ಟೇ, ಊರನ ಪಕ್ಷಿಗಳು ಅಷ್ಟೇ. ಇದು ಜೀವನ ದರ್ಶನ. ಇದನ್ನ ತಿಳ್ಕೊಳ್ಳೋದು ಮನುಷ್ಯ. ಯಾವ ಸಂಬಂಧಗಳು ಇಲ್ಲಿ ಕಾಯ ಮುಳಿದಿಲ್ಲ ಅಷ್ಟೇ. ನಾವು ಸಾವು ಬರಬಾರ್ದಂತೀವಿ, ಬಿಟ್ಟೈತೇನ್ ಹೇಳಿ? ಸಾವು ಯಾರಿಗೆ ಬರಲಾರ್ದು? ಸಾವು ನಾವು ಬರಬಾರ್ದಂತೀವಿ, ಸಾವು ಬಿಟ್ಟೈತೇನ್? ಇಲ್ಲ, ಸಾವು ಬರುವುದೇ ಈ ಜಗತ್ತಿನಲ್ಲಿ. ಸಾಕ್ರಟಿಸ್ ಅಂತ ಒಬ್ಬ ತತ್ವಜ್ಞಾನಿ ಇದ್ದ, ಅವನ ಶಿಷ್ಯ ಕ್ರೈಟೋ. ಸಾಕ್ರಟಿಸ್ನಿಗೆ ವಿಷ ಹಾಕ್ತಾರ, ವಿಷ ಹ್ಯಾಮ್ಲಾಕ್ ಅಂತ ಕರೀತಾರ. ಅದಕ್ಕಂದ್ರೆ ಸ್ಲೋ ಪಾಯ್ಸನ್, ಸ್ವಲ್ಪ ಸಣ್ಣಗೆ ಕೊಲ್ತೈತೆ ಅದು, ಸ್ಲೋ ಪಾಯ್ಸನ್. ಸಾಕ್ರಟಿಸ್ ನಗತಿದ್ದ, ಅವನಿಗೆ ಗೊತ್ತಿತ್ತು ಸಾವು ಬರಾಕತ್ತೈತೆ ಅಂತ. ಅವನ ಶಿಷ್ಯರೆಲ್ಲ ಅಳತಿದ್ರು, ಕ್ರೇಟೋ ಅಳತಿದ್ದ. ಶಿಷ್ಯನ ಹೆಸರು ಕ್ರೇಟೋ. ಶಿಷ್ಯ ಅಳತಿದ್ದ. ಅವಾಗ ಗುರು ಕೇಳ್ತಾನೆ, ಯಾಕೆ ಅಳಾಕತ್ತಿಯಲ್ಲ? ಅಲ್ಲ, ನಮ್ಮ ಕಣ್ಣೆದ್ರಿಗೆ ಗೊತ್ತೈತಿ ನಿಮಗ ಸ್ಲೋ ಪಾಯ್ಸನ್ ಹಾಕ್ಯಾರ, ಸಾವು ಬರ್ತೈತಿ, ನಿಮಗ ಅರಿವಿಲ್ಲೇನ ಸಾವು ಬರಾಕತ್ತೈತಿ, ನೀವು ನೋಡಿದ್ರ ನಗತಿರಲ್ಲ ಅಂತ. ಅವಾಗ ಸಾಕ್ರಟಿಸ್ ಅಂತ, ನೋಡು, ಈಗ ನಾ ಅದಿನೇ ಇಲ್ಲ, ಅಳ್ಬೇಕ್ ಯಾಕೆ ಹೇಳು? ಸಾವಿನ ಸಲುವಾಗಿ ಅಳುವುದ್ ಯಾಕೆ ಹೇಳು? ಈಗ ನೋಡು, ನಾ ಈಗ ಅದೀನಿ, ನಾ ಇದ್ದಾಗ ಸಾವು ಬಂದಿಲ್ಲ, ಸಾವು ಬಂದಾಗ ನಾನ ಇರುದಿಲ್ಲ ಅಂದ್ಮೇಲೆ ಅಳಬೇಕ್ ಯಾಕೋ? ಇದ್ದಾಗಲ್ಲ ಇದು ಪ್ರಶ್ನೆ. ಇದು ಜೀವನ ತಿಳ್ಕೊಳ್ಳೋದಷ್ಟೇ ಮನುಷ್ಯ. ನೋವಿಲ್ಲದ ಮನ, ಸಾವಿಲ್ಲದ ಮನೆ ಈ ಜಗತ್ತಿನೊಳಗೆ ತರಕ್ ಸಾಧ್ಯ ಇಲ್ಲ. ನೋವಿಲ್ಲದ ಮನೆ ತರಕ್ ಆಗೋದಿಲ್ಲ, ಸಾವಿಲ್ಲದ ಮನೆಯೂ ತರಕ್ ಆಗೋದಿಲ್ಲ. ಎರಡೂ ಇರದೇ. ಇದರ ಮಧ್ಯದೊಳಗ ಒಂದು ಹೂವ ಅರಳೈತಿ ಅಂದ್ರ ಅರಳಿದ್ದು ಬಾಡ್ಲೇಬೇಕು, ಹಚ್ಚಿದ್ದು ಆರ್ಲೇಬೇಕು, ಕಟ್ಟಿದ್ದು ಬೀಳಲೇಬೇಕು, ಹುಟ್ಟಿದ್ದು ಸಾಯ್ಲೇಬೇಕು. ಇದು ನಿಸರ್ಗದ ನಿಯಮ, ಇದು ಅಷ್ಟೇ. ಇದನ್ನ ಬಿಟ್ಟು ಏನ್ರ ಹೋಗಕ್ ಆಗ್ತೈತೆ? ನಾವ್ ಅಂತೀವಿ ಸಾವು ಬರಬಾರ್ದಂತ, ಅದು ಬರುವುದೇ, ಅದು ಅಷ್ಟೇ. ಮತ್ತೆ ಯಾರ ಇಚ್ಛೆಯಂತೆ, ನಮ್ಮ ಇಚ್ಛೆಯಂತೆ ನಡಿದಿಲ್ಲ ಅಂದ್ರೆ ಬಿಡ್ರಿ ಹೋಗ್ಲಿ. ಯಾರ ಇಚ್ಛೆಯಂತಾರೆ ನಡಿತೈತಿ ಜಗತ್ತು? ಬೇಕಲ್ಲ ಇಂಥವ್ರ ಇಚ್ಛೆಯಂತೆ ನಡಿತೈತಿ ಅಂತ. ಯಾರ ಇಚ್ಛೆ ಪೂರ್ಣ ಆಗ್ಯಾವ? ರಾಮನಿಗೆ ಪಟ್ಟಾಭಿಷೇಕ ಆತು, ಅಲ್ಲಿ ಕೂಡಬಾರ್ದು, ಸಿಂಹಾಸನದ ಮೇಲೆ ಕೂಡ್ಬೇಕಂತ ರಾಮನ ಇಚ್ಛೆಯೂ ಇತ್ತು, ತಂದೆ ದಶರಥನ ಇಚ್ಛೆಯೂ ಇತ್ತು, ತಮ್ಮ ಭರತನ ಇಚ್ಛೆಯೂ ಇತ್ತು, ಪ್ರಜೆಗಳ ಇಚ್ಛೆ ಇತ್ತು.
ಯಾರ ಇಚ್ಛೆನೂ ಆಳ್ಲಿಲ್ಲ. ಕೊನೆಗೆ 2 ಕಟ್ಟಿಗೆ ತುಂಡಿನ ಪಾದಕ್ಕೆ 12 ವರ್ಷ ಆಳ್ದು ಯಾರ ಇಚ್ಛೆನೂ ಪೂರ್ಣ ಆಗ್ಲಿಲ್ಲ ಜಗತ್ತಿನೊಳಗೆ. ನನ್ನ ಇಚ್ಛೆಯ ಪ್ರಕಾರ ನಡೀತೈತೆ ಅಂದ್ರೆ, ಈಗ ನನ್ ಕಾಲ್ ಪ್ಯಾರಾಲಿಸಿಸ್ ಆಗಿತ್ತಂದ್ರ ಕಾಲ್ ನಿಂದ ಐತಲ್ಲಪ್ಪ, ನಿನ್ನ ಇಚ್ಛೆಯ ಪ್ರಕಾರ ನಡಿಬೇಕು. ಹಂಗಿದ್ರ ನಡೆಯುವುದಿಲ್ಲ, ಯಾರ ಇಚ್ಛೆ ನಡೆಯುವುದಿಲ್ಲ. ಈಗ ನಮಗ ತಂದೆ ಅದಾನ, ತಂದಿಗೆ ಇಚ್ಛೆ ಏನೈತಿ, ನನಗ ಮುಪ್ಪಿನ ಕಾಲಕ್ಕೆ ನನ್ನ ಮಗ ಜೋಪಾನ ಮಾಡ್ಬೇಕು. ಯಾ ತಂದೆಗೆ ಇಚ್ಛೆ ಇಲ್ಲಿದೆ? ಸಣ್ಣ ಹುಡುಗಿ ಅವ್ ಮಾಡ್ತಾನವ. ಸಣ್ಣ ಹುಡುಗಿದ್ದಾಗ ಮಗ ಹಿಂಗ ಅಂಬೆಗಾಲಿಕ್ಕೊಂತ ಬಂದ್ರ ಅಪ್ಪ ಅದನ್ನ ವಿಡಿಯೋ ಮಾಡಿ ಎಲ್ಲಿ ಅವನ್ ಎದಿ ಮ್ಯಾಲ ಹಿಂಗ ಅಂಬೆಗಾಲಿಕ್ಕೊಂತ ಬರ್ತಿರ್ತೈತಿ ಹುಡುಗ, ವಿಡಿಯೋ ಮಾಡಿ ತನ್ನ ಫ್ರೆಂಡ್ಸ್ಗೆಲ್ಲ ಬಿಡ್ತಾನ. ಏನು, ನಮ್ಮ ಚಿನ್ನನ ವಿಡಿಯೋ ಅಂತ ವಾಟ್ಸಪ್ನಾಗ ಬಿಡ್ತಾನ. ಮುಂದೆ ದೊಡ್ಡವಾದ ಮೇಲೆ ಆಸ್ತಿ ಕೊಡ್ತಿಲ್ಲ ಅಂತ ಎದಿಗ್ ಕಾಲ್ ಇಡ್ತಾನ. ಅವಾಗ ಬಿಡಪ್ಪ ವಿಡಿಯೋ ಮಾಡಿ ಚಿನ್ನನ ವಿಡಿಯೋ ನೋಡೋಣ. ಎದಿಗ್ ಕಾಲ್ ಕೊಡ್ತಾನ, ಬಿಡು ಚಿನ್ನನ್ ವಿಡಿಯೋ ಮಾಡಾಕತ್ತೀನಿ ತಡಿಯಪ್ಪ ಚಿನ್ನು ಅಂತಂದು. ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತೀಯಪ್ಪ? ಉಳ್ದಿಲ್ಲ ಸಂಬಂಧ, ನನ್ನ ಇಚ್ಛೆ ಅಂತ ನಡೆದಿಲ್ಲ. ಯಾವ ಅತ್ತಿಗಿರುದಿಲ್ಲ ಹೇಳ್ರಿ? ನಮ್ಮ ಸೊಸಿ ಬರ್ಬೇಕು, ಲಗ್ನ ಆದ್ಮೇಲೆ ನಾ ಕುರ್ಚಿ ಮೇಲೆ ಕಾಲ್ ಹಾಕೊಂಡು ಕೂಡಬೇಕು, ಆಕಿ ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕು, ನಾ ಉಣ್ಕೊಂತಿರ್ಬೇಕು. ಯಾರ ಮನ್ಯಾಗ ಇಚ್ಛೆ ಇಲ್ಲಿದ? ಮದುವೆ ಆತು, ಸೊಸಿ ಬಂದ್ಲು, ಇಡ್ಲಿ ಬರ್ತೈತೇನಮ್ಮ ಅಂತ ಕೇಳಿ, ಇಡ್ಲಿ ಬರ್ತೈತೆ ಅಂತ. ದೋಸೆ ಬರ್ತೈತಿ, ಪೂರಿ ಚಟ್ನಿ ಬರ್ತೈತಿ, ಪಡ್ಡ ಬರ್ತೈತಿ. ಅತ್ತಿ ನೀವೇನ್ ಕೇಳಕತ್ತೀರಲ್ಲ ಇವೆಲ್ಲ ಹೋಟೆಲ್ದಾಗ ಆರ್ಡರ್ ಕೊಟ್ರಿ ಇವೆಲ್ಲ ಬರ್ತಾವ ಅಂದ್ಲಕ್. ಹೋಟೆಲ್ದಾಗ ಆರ್ಡರ್ ಕೊಟ್ರ ಇವೆಲ್ಲ ಬರ್ತಾವತ್ತಿ. ಯಾರ ಇಚ್ಛೆಗಳು ನಡೀತಾವ? ಮನುಷ್ಯನೇ ಇದನ್ನ ತಿಳ್ಕೋಬೇಕು. ನನ್ನ ಇಚ್ಛೆಯಂತೆ ಏನು ನಡೆದ? ನಾ ಬಯಸಿದ್ದು ಸಿಕ್ಕಿಲ್ಲ ಈ ಜಗತ್ತಿನಲ್ಲಿ. ನಾ ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರನ್ನ ಬಯಸ್ದಂಗಿಲ್ಲ. ಇದು ವೈಚಿತ್ರ್ಯ ಜಗತ್ತಿನ. ನಾನು ಬಯಸಿದ್ದು ಸಿಕ್ಕಿಲ್ಲ, ಬಯಸಿದಷ್ಟು ಸಿಕ್ಕಿಲ್ಲ, ಬಯಸಿದಂಥದ್ದು ಸಿಕ್ಕಿಲ್ಲ, ಬಯಸಿದವರು ಸಿಕ್ಕಿಲ್ಲ, ಸಿಕ್ಕವ್ರನ್ನ ಬಯಸ್ದಂಗಿಲ್ಲ. ಯಾರ ಇಚ್ಛೆಯಂತೆ ನಡೀತೈತಿ? ಮನೆಯ ನನ್ನ ಅಂಗಣದಲ್ಲಿ ಹಚ್ಚಿದ ಮಾವಿನ ಗಿಡದ ಹಣ್ಣ ನನ್ನ ಹೊಟ್ಟೆ ಹಸಿವಾಗೈತೇನಂತ ನನ್ನ ಇಚ್ಛೆ ಕೇಳಿ ಹಣ್ಣು ಬಿಟ್ಟಿಲ್ಲ. ನನ್ನ ಹೊಲದ ಹಿಂದ ಹರಿಯುವ ಹಳ್ಳ ನಿನಗೆ ನೀರಡಿಕೆ ಆಗೈತೇನಂತ ನನ್ನ ಇಚ್ಛೆ ಕೇಳಿ ಹರಿದಿಲ್ಲ. ಇದು ಹಣ್ಣು ಬಿಡ್ಬೇಕಾದ್ರ, ಗಾಳಿ ಬೀಸಬೇಕಾದ್ರ, ಸೂರ್ಯ ಬೆಳಗಬೇಕಾದ್ರ ನನ್ನ ಇಚ್ಛೆಯಂತೆ ನಡೆದಿಲ್ಲ. ಇದು ಯಾವನೋ ಒಬ್ಬನ ಇಚ್ಛೆಯಂತೆ ನಡೆದೈತೆಲ್ಲ, ಅವನಿಗೆ ಈಶ್ವರ ಅಂತ ಕರೀತಾರ. ಅವನ ಇಚ್ಛೆಗೆ ನನ್ನ ಇಚ್ಛೆಯನ್ನ ಅರ್ಪಿಸಿ ಬದುಕುವುದಕ್ಕೆ ಶರಣಾಗತಿ, ಈಶ್ವರ ಪ್ರಣಿಧಾನ ಅಂತ ಕರೀತಾರೆ. ಈಶ್ವರ ಪ್ರಣಿಧಾನ ಅಂತ ಪತಂಜಲರು ಹೇಳ್ತಾರೆ. ನನ್ನ ಇಚ್ಛೆಯಂತೆ ಇಲ್ಲಿ ನಡೆಯುವುದಿಲ್ಲವೋ? ಈಗೊಂದು ಗಿಡ ಐತಿ, ಗಿಡದಾಗ ಒಂದು ಸಾವಿರಾರು ಎಲೆಗಳದಾವ. ಗಿಡದ ಒಂದೆಲಿ ಅಕಸ್ಮಾತ್ ಈ ಗಿಡದೆಲಿ ನನ್ನಿಚ್ಛೆ ಹಂಗ ನಡಿಬೇಕಂತ ಗಿಡದೆಲಿ ಏನ್ರ ಅಂದ್ರ, ನಾ ಅಳ್ಳಾಡ್ದಾಗ ಗಿಡ ಅಳ್ಳಾಡ್ಬೇಕು, ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನಿರ್ಬೇಕು. ಅಂದ್ರೆ ಸಾಧ್ಯ ಐತೇನು? ಇಲ್ಲ. ಎಲಿ ಹೇಳ್ದಂಗ ಗಿಡ ಕೇಳಕ್ ಆಗೋದಿಲ್ಲ. ಎಲಿ ಅಳ್ಳಾಡ್ದಾಗ ಗಿಡ ಅಳ್ಳಾಡಬೇಕು, ಎಲಿ ನಿಂತಾಗ ಗಿಡ ನಿಲ್ಲಬೇಕಂತಿಲ್ಲ. ಗಿಡ ಅಳ್ಳಾಡ್ದಾಗ ಎಲಿ ಅಳ್ಳಾಡಬೇಕು, ಗಿಡ ಸುಮ್ಮನಿದ್ದಾಗ ಎಲಿ ಸುಮ್ಮನಿರ್ಬೇಕು. ಮನುಷ್ಯನೇ, ಈ ಜಗತ್ತೇನಿದೆ ಇದೊಂದು ವಿಶ್ವ ವಿಶಾಲ ವೃಕ್ಷ. ನೀನು ಜೀವ ಅನ್ನೋದು ಒಂದು ಎಲಿ ಅಷ್ಟೇ. ಇಲ್ಲಿ ಯಾವಾಗ ಗಿಡ ಬಾ ಅಂತೈತಿ, ಅಳಗಾಡ್ತೈತಿ, ಅವಾಗ ಹೋಗಬೇಕು. ಗಿಡ ಇರು ಅಂದಾಗ ಇರ್ಬೇಕಷ್ಟೇ. ನಾನು ಗಿಡದ ಎಲೆ, ಗಿಡ ಆಗಕ್ ಹೋಗಬೇಡ ಇಲ್ಲೆಲ್ಲ ಅಷ್ಟೇ. ನಿಂದು ಗಿಡದ ಎಲೆಯಾಗಿರು ನೀನಿಲ್ಲಿ. ಎಷ್ಟು ಮಂದಿ ಇಚ್ಛೆಗಳದಾವ? 600 ಕೋಟಿಗಿಂತ ಹೆಚ್ಚು ಮಂದಿ ಇದೀವಿ. ಎಲ್ಲರೂ ನಮ್ಮ ಇಚ್ಛೆದ ಪ್ರಕಾರ ನಡಿಬೇಕಂದ್ರೆ ನನ್ನ ಇಚ್ಛೆ ಒಂದ್, ಅವ್ರ ಇಚ್ಛೆ ಒಂದ್, ಹೆಂಗ ನಡಿತೈತಿ ಜಗತ್? ಈಗ ಒಂದು ಬಸ್ ಐತಿ, 50 ಮಂದಿ ಕುಂತಿರ್ತೀವಿ. 50 ಮಂದಿ ನಮ್ಮ ಇಚ್ಛೆದ ಪ್ರಕಾರ ಬಸ್ ಹೋಗ್ಬೇಕಂದ್ರೆ ಬಸ್ ಹೋಗುತ್ತಾನೆ, ಆಕ್ಸಿಡೆಂಟ್ ಆಗತ್ತಷ್ಟ. ನಮ್ಮ ಬಸ್ನ್ಯಾಗ ಕುಂತವ್ರ ಪ್ರಕಾರ, ಬಸ್ಸಿನೊಳಗ ಕುಂತವರ ಇಚ್ಛೆಯಂತೆ ಬಸ್ ನಡೆಯುವುದಿಲ್ಲ. ಬಸ್ಸಿನೊಳಗಿರುವ ಡ್ರೈವರ್ನ ಇಚ್ಛೆಯಂತೆ ಜಗತ್ತು ನಡೀತೈತೆಲ್ಲ. ಒಬ್ಬ ಡ್ರೈವರ್ ಅದನ್ನ ದೇವರು, ಅವನ ಇಚ್ಛೆಯಂತೆ ನಾವು ಟ್ರಾವೆಲರ್ ಸುಮ್ಮನೆ ನಮ್ಮ ಜೀವನದ ಯಾತ್ರೆ ಸಾಗಬೇಕಿಲ್ಲ ಅಷ್ಟೇ. ಅವ ಯಾತ್ರಿಕ ಕರ್ಕೊಂಡು ಹೊಂಟಾನ, ಅವನ ಇಚ್ಛೆಯಂತೆ ನಡೀತೈತಿಲ್ಲ. ಇಷ್ಟಿದ್ರೆ ತಲೆಯಾಗ ಸಮಾಧಾನ ಇರ್ತೈತಷ್ಟ. ಇದು ತಲೆಯಾಗ ಇಟ್ಕೊಂಡು ಬದುಕುದು, ಇದು ಸಮಾಧಾನ ತಂದು ಕೊಡ್ತೈತಿ.
ಈಶ್ವರ ಪ್ರಣಿಧಾನ ಏನ್ ಮಾಡ್ತೈತಿ ಅಂದ್ರೆ ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನ, ಸಮಾಧಾನ ತಂದು ಕೊಡ್ತೈತಿ. ಇಷ್ಟು ನಂಬಿ ಬದುಕುವುದು ಏನಂದ್ರ ಇಲ್ಲಿ ನನ್ನಿಚ್ಛೆಯಂತೆ ಏನೂ ನಡೆಯುವುದಿಲ್ಲ, ಎಲ್ಲವೂ ಒಂದು ನಿಸರ್ಗದ ಇಚ್ಛೆ ಐತಿ. ನನ್ನಿಚ್ಛೆಯಂತೆ ಆಗಬೇಕು ಅಂದ್ರೆ ದುಃಖ ಐತಿ, ನನ್ನಿಚ್ಛೆಗೆ ಅಂತೆ ನಡೆಯುವುದಲ್ಲ, ನಿಸರ್ಗದ ಇಚ್ಛೆಯಂತೆ ನನ್ನ ಬದುಕನ್ನು ಹೊಂದಿಸಿಕೊಂಡು ಬದುಕುವುದಷ್ಟೆ. ನೀವು ಅನ್ಬೋದು ಮತ್ತೆ ಇಚ್ಛೆ ಮಾಡಬಾರ್ದನ್ರಿ, ಒಟ್ಟ ಇಚ್ಛೆ ಬಿಟ್ಟ ಕುಂದಿರ್ಬೇಕನ್ ಜೀವನದೊಳಗ. ವಾಟ್ ಈಸ್ ರಾಂಗ್ ಇನ್ ಇಟ್? ಇಚ್ಛೆ ಇರ್ಬೇಕು ಮನುಷ್ಯಾಗ. ನಾವು ಉಣ್ಬೇಕು, ತಿನ್ಬೇಕು, ಉಡ್ಬೇಕು, ಬೆಳಿಬೇಕು, ಮನಿ ಕಟ್ಟಬೇಕು, ಮಕ್ಕಳನ್ನ ಓದಿಸ್ಬೇಕು, ಎಲ್ಲವೂ ಇಚ್ಛೆಗಳೇ. ಇಚ್ಛೆ ಇರಬಾರ್ದಂತ ಏನು ಪಾಪ ಐತೆ ಅದ್ರಾಗ ಹೇಳಿ? ಏನೂ ತಪ್ಪಿಲ್ಲ. ಈಗ ನೀವು ಮನೆಯಿಂದ ಇಲ್ಲಿಗೆ ಬರ್ಬೇಕನ್ನೋದು ಒಂದು ಇಚ್ಛಾ, ಹೌದಾ? ನೀವು ಮನೆಯಿಂದ ಇಲ್ಲಿಗೆ ಬರ್ಬೇಕಂದಿದ್ದ ಇಚ್ಛಾ, ಕೂಡ್ಬೇಕಂದಿದ್ದ ಇಚ್ಛಾ, ಈಗ ಮತ್ತೆ ಹೇಳ್ಬೇಕನ್ನೋದು ಒಂದು ಇಚ್ಛಾ. ಎದ್ದು ಕೂಡಲೇ ನೀವೆಲ್ಲ ತಾಯಂದಿರ ಮಾತಾಡ್ಕೊಂತೀರಿ, ಇಲ್ಲಿ ಸಂಜೆಗೆ ಏನ್ ಮಾಡಿರಿ ನೀವು ಅಂತ ಒಬ್ರಿಗೊಬ್ರು ಅಂದ್ರೆ ಇವ್ರದ್ ಕೇಳಿ ಅವ್ರ ಅದನ್ನ ಕುದಿಸಿಡ್ಬೇಕನ್ನೋರು. ಯಾಕಂದ್ರೆ ಉಣ್ಬೇಕನ್ನೋದು ಒಂದು ಇಚ್ಛೆ ಅಲ್ಲಿ. ಅವ್ರು ಹೇಳಿದ್ರು ನಾವು ಮುಂಜಾನಿದ ಸಂಜಿಕೆ ಮೊದಲಿತ್ತು, ನಾವು ಬಂದ ಮೇಲೆ ಆ ಸಂಪ್ರದಾಯನ ತೆಗೆದು ಬಿಟ್ಟಿವಿ ನಮ್ಮ ಮನ್ಯಾಗ. ನಾವು ಮುಂಜಾನೆ ಮಾಡಿದ್ದ ಸಂಜೆ ಅಂದ್ರೆ ಯಾರ ಇಚ್ಛೆಗಳು, ಎಲ್ಲರ ಇಚ್ಛೆ ಅದಾವ. ದೀಸ್ ಆರ್ ಆಲ್ ಕಾಮನ್ ಡಿಸೈರ್ಸ್ ವಿ ಶುಡ್ ಹ್ಯಾವ್. ಇಚ್ಛೆಗಳು ಇರ್ಬೇಕು, ಏನು ತಪ್ಪಲ್ಲ. ಆದ್ರೆ ಮನುಷ್ಯನ ಮನಸ್ಸು ಏನೈತಿ ಅಂದ್ರ ಇದು ಮಂಗ್ಯ ಇದ್ದಂಗ ಐತಿ. ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಜಂಪ್ ಮಾಡ್ಕೊಂತ ಹೋಗ್ತೈತಿ. ಇದು ಖಾಯಂ ಒಂದ ವಸ್ತುವಿನ ಜೊತೆ ಇರಕ್ ಆಗೋದಿಲ್ಲ. ಅವ್ರ ಏನಂತಾರಂದ್ರ ಇದು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಜಿಕ್ಕೊಂತ ಹೋಗ್ತೈತಿ. ಖಾಯಂ ಒಂದೇ ವಸ್ತುವಿನ ಜೊತೆ ಇದು ಇರುವುದಿಲ್ಲ. ನಿನಗೆ ಯಾಕೆ ಇಚ್ಛೆ ಪಡಬಾರ್ದಂತ ಹೇಳ್ತೀನಂದ್ರ, ಎಲ್ಲಾ ನಿನ್ ಇಚ್ಛೆ ಪಟ್ಟ ಇಚ್ಛೆಗಳೆಲ್ಲ ಈಡೇರ್ತಾವಂತಲ್ಲ, ಅನ್ಫುಲ್ಫಿಲ್ಡ್ ಡಿಸೈರ್ಸ್. ಕೆಲವು ಇಚ್ಛೆಗಳು ಈಡೇರುದಿಲ್ಲಲ್ಲ, ಅದಕ್ಕೂ ದುಃಖ ಆಗತೈತಿ ಮನುಷ್ಯನೇ. ತಲೆಯಾಗ ಏನ್ ಇಟ್ಕೋಬೇಕು ಅಂದ್ರೆ ಇಚ್ಛೆ ಪಡಬಾರ್ದಂತಲ್ಲ, ಇಚ್ಛೆ ಪಡು. ತಲೆಯಾಗ ಇಟ್ಕೊಳ್ಳೋದು ಏನಂದ್ರೆ ನಾನ್ ಇಚ್ಛೆ ಪಟ್ಟದ್ದೆಲ್ಲ ನೆರವೇರ್ತಾವ ಅನ್ನೋದಷ್ಟು ತಲೆಯಾಗಿನ್ ತೆಗೆದಾಕು, ಇಚ್ಛೆ ಪಡು ಅಂತ ಪತಂಜಲರು ಹೇಳ್ತಾರೆ. ಇಚ್ಛೆ ಪಡಬೇಕಷ್ಟೇ, ಆದ್ರೆ ತಲೆಯಾಗಿನ್ ತೆಗೆದು ಹಾಕಬೇಕಷ್ಟೆ. ಯಾರ ಇಚ್ಛೆಗಳು ಇದು ಎಲ್ಲವೂ ದೇವನಿಚ್ಛೆಗೆ ಅರ್ಪಿಸಿ ನಾವು ಬದುಕುವುದಷ್ಟೇ. ಇಲ್ಲಿ ಏನೂ ಇಲ್ಲ, ನಮ್ಮಿಚ್ಛೆ ಅನ್ನುವುದಿಲ್ಲ, ದೇವನಿಚ್ಛೆಗೆ ಅರ್ಪಿಸಿ ಬದುಕುವುದಷ್ಟೇ. ನಂದು ಅಂತ ಅನ್ನೋದು ಒಳಗ ಹಾರ್ಟ್ನಾಗ ಐತಲ್ಲ, ನಂದು ಅನ್ನೋದು ಹಾರ್ಟ್ನಾಗಿನ್ ತೆಗೆದು ಬಿಟ್ರೆ ಕೋರ್ಟ ಬೇಕಾಗಲ್ಲ ಮನುಷ್ಯ. ನ ಅನ್ನುವ ಜಾಗದೊಳಗ ನೀ ಹಾಕಿ ಬಿಟ್ರೆ ಭಕ್ತ ಆಗಿ ಬಿಡ್ತಾನ ಮನುಷ್ಯ ಅಷ್ಟೇ. ದೇವನೇ ಇದು ನಂದಲ್ಲ, ನಿಂದು ಅಷ್ಟೇ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗ ಅನ್ನಬೇಕು ಮನುಷ್ಯ. ನೀವ್ ಅನ್ಬಹುದು ಮತ್ತೆ ಎಲ್ಲಾ ಅವ್ರದ ಅಂದ್ರ ನಮ್ದು ಯಾವಾಗ ಅನ್ಬೇಕ್ರಿ? ನೀವು ನಮ್ಮದು ಅನ್ಬೇಕು. ಬೆಳಿಗ್ಗೆ ಎದ್ದಾಗ ಕೈ ಮುಗಿಬೇಕು. ಬೆಳಿಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿದು ಇದು ನಂದೇನಿಲ್ಲಪ್ಪ ದೇವ್ರ ಎಲ್ಲ ನಿಂದ ಅಂತ ಅನ್ಬೇಕು. ಅವನಿಗೆ ಸಂತೋಷ ಆಗುತ್ತೆ ದೇವ್ರಿಗೆ. ಮನ್ಯಾಗ ಹೆಣ್ಮಕ್ಳು ಅಡಿಗೆ ಮಾಡಿಟ್ಟಿರ್ತಾರ, ಅವ್ರಿಗೆ ಅನ್ಬೇಕು ನಂದೇನಿಲ್ಲ ಮನ್ಯಾಗ, ನೀರುದ್ರಿಂದ ಮನಿ ಅಂತ ಅವ್ರಿಗೆ ಅನ್ಬೇಕು. ಅವ್ರಿಗೆ ಸಂತೋಷ ಆಕೈತಿ. ಹೊರಗ ಬಂದ್ರಿ ಸ್ನೇಹಿತರು ಭೇಟಿ ಆಗ್ತಾರ, ಅವ್ರಿಗೆ ಕೈ ಮುಗಿದು ಏನಪ್ಪಾ ನೀನ್ ಸ್ವಲ್ಪ ಸಹಾಯ ಮಾಡಿದ್ದಕ್ಕೆ ಇಷ್ಟ ಬೆಳೆದಿನಂತ ನಿಂದಂತ ಅವ್ರಿಗೆ ಕೈ ಮುಗಿಬೇಕು. ಮತ್ ರಾತ್ರಿ ಮನಿಗ್ ಬಂದ ಮೇಲೆ ಮಕ್ಕಳು ಕೂಡ್ತಾರ, ನಂದೇನಿಲ್ರೋ ಎಲ್ಲ ನಿಂಬದಿದು, ನಿಂದಿರೋದಕ್ ನಾನ್ ನಡ್ದೈತಿ ಮನಿ ಅಂತ ಅವಕ್ ಅನ್ಬೇಕು. ಊಟ ಮಾಡಿ ಬೆಡ್ರೂಮ್ನಾಗ ಹೋಗಿ ಕದ ಹಾಕೊಂಡು ಲೈಟ್ ಆಫ್ ಮಾಡಿ ಚಾದರ್ ಹಚ್ಚೊಳಗ ನಂದಂತ ಮುಕ್ಕೊಂಡ್ಬಿಡ್ಬೇಕು ಅಷ್ಟಲ್ಲ, ಅಷ್ಟೇ. ಆವಾಗ ಅಷ್ಟ ನಂದನ್ ಚಾದರ್ ಹಚ್ಕೊಂಡು ಗಪ್ಪನೆ ಮುಕ್ಕೊಂಡ್ಬಿಡದ್ ನಂದಂತ. ಅವಾಗ ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ಹೊರ ನಂದಂದ್ರೆ ಜಗಳ ಬರ್ತಾವ. ಚಾದರ್ನಾಗ ಯಾರು ಜಗಳ ಆಡೋರು? ನಿನ್ ಕೂಡ ನೀನ ಜಗಳ ಆಡ್ಬೇಕಷ್ಟೆ. ಯಾವಾಗ ನಂದೈತಿಲ್ಲ ಅಷ್ಟೆ. ಅದಕ್ಕ ನನ್ನಿಚ್ಛೆಯಂತೆ ಇಲ್ಲೇನೂ ನಡೆಯುವುದಿಲ್ಲ. ಇಲ್ಲೆಲ್ಲವೂ ಅವನಿಚ್ಛೆಗರ್ಪಿಸಿ ಬದುಕಬೇಕಾಗ್ತೈತಿ. ಅದಕ್ಕೆ ರವೀಂದ್ರರು ಹೇಳ್ತಾರೆ, ಗಿವ್ ಮಿ ದ ಸ್ಟ್ರೆಂತ್ ಟು ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ಭಗವಂತನೇ, ಇಲ್ಲಿ ನನ್ನಿಚ್ಛೆ ಅನ್ನುವಂಥದ್ದೇನೂ ಇಲ್ಲೋ, ನಿನ್ನಿಚ್ಛೆಗರ್ಪಿಸಿ ನಾನು ಬದುಕ್ತೇನೆ. ಗಿವ್ ಮಿ ದ ಸ್ಟ್ರೆಂತ್ ಲೈಟ್ಲಿ ಟು ಬಿಯರ್ ಜಾಯ್ಸ್ ಅಂಡ್ ಸಾರೋಸ್. Give me the strength to never disown the poor and bend my knees before insolent might. Give me the strength to surrender my will to thy will. ಇದು
ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಭಗವಂತನೇ ನನ್ನಿಚ್ಛೆ ಅನ್ನುವಂಥದ್ದೇನಿಲ್ಲ, ನಿನ್ನಿಚ್ಛೆಯಂತೆ ನಾ ಬದುಕಾಕತ್ತೇನೆ, ಒಂದ್ ಸ್ವಲ್ಪ ಶಕ್ತಿ ಕೊಡು, ಜೀವನದ ಮೇಲೆ ಸ್ವಲ್ಪ ಕಷ್ಟ ಬರ್ತಾವ, ಸ್ವಲ್ಪ ಸುಖ ಬರ್ತಾವ, ಒಮ್ಮೆ ಮಾನ ಬರ್ತೈತಿ, ಅಪಮಾನಗಳು ಬರ್ತೈತಿ, ಹೆಂಗ ಬದುಕುವುದು ಈ ಜಗತ್ತಿನೊಳಗ? ಉಪನಿಷತ್ತು ಹೇಳ್ತೈತಿ, ಈಗ ಆತ್ಮಹತ್ಯೆ ಅಂತ ಒಂದು ಶಬ್ದ ಇದೆ, ಆತ್ಮಹತ್ಯೆ ಅಂತ. ಆತ್ಮಹತ್ಯೆ ಯಾವಾಗ ಆಗ್ತೈತಿ ಅಂದ್ರ, ಈಗ ನಾವೇನ್ ತಿಳ್ಕೊಂಡಿವಿ, ಯಾರೋ ಒಬ್ಬ ವಿಷ ಕುಡಿತ, ಯಾರೋ ಒಬ್ಬ ವಿಷ ಕುಡಿದಾಗ ಆತ್ಮಹತ್ಯೆ ಮಾಡ್ಕೊಂಡ್ರು, ಅಥವಾ ಯಾರೋ ಒಬ್ರು ಬಾವಿ ಹಾರಿದ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ಯಾರೋ ಒಬ್ರು ಊರ್ಲ್ ಹಾಕೊಂಡ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ನಾವ್ ಅಂತೀವಿ. ಆದ್ರೆ ವಾಸ್ತವದಲ್ಲಿ ವಿಷ ಕುಡಿದಾಗ, ನೇಣ್ ಹಾಕೊಂಡಾಗ, ಬಾವಿಯೊಳಗ್ ಹಾರದಾಗ ಆಗಿದ್ದು ದೇಹದ ಹತ್ಯೆ, ಆತ್ಮಹತ್ಯೆ ಅಲ್ಲ. ಆತ್ಮಹತ್ಯೆ ಯಾವಾಗ ಆಗ್ತೈತಿ ಅಂದ್ರ, ಆತ್ಮಕ್ಕೆ ನಾವು ನೈನಂ ಛಿಂದಂತಿ ಶಸ್ತ್ರಾಣಿ, ಕೊಲೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನಾವು ಮಾಡಿಕೊಂಡಿದ್ದು ದೇಹ ಹತ್ಯೆ. ಆತ್ಮಹತ್ಯೆ ಯಾವಾಗಂದ್ರ, ದೇವ್ರೇನ್ ಇದೊಂದು ಸುಂದರವಾದ ಜೀವನ ಕೊಟ್ಟನಲ್ಲ, ಇಲ್ಲಿ ಚಂದ ಬದುಕಲಾರ್ದಂಗ ಜೀವನ ಅರ್ಥ ಮಾಡ್ಕೊಂಡು ಹೋದೆ ಅಂದ್ರೆ ಅದು ಆತ್ಮಹತ್ಯೆ ಅಂತ ಉಪನಿಷತ್ತಿನ ಋಷಿಗಳು ಹೇಳ್ತಾರೆ. ಅರ್ಥ ಮಾಡಿಕೊಂಡ ಬದುಕು ಮನುಷ್ಯನೇ ಈ ಜಗತ್ತು. ಕಷ್ಟ ಬರಬಾರ್ದಂದ್ರೆ ಹೆಂಗ ಜೀವನದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗದೆ ಕಷ್ಟಗಳು ಬರ್ತಾವೋ, ಇಲ್ಲಿ ಕಷ್ಟಗಳು ಬರುದಿಲ್ಲ, ನಡೆಯುವುದಿಲ್ಲ. ನಮ್ ಇಚ್ಛೆ ಏನು ಅಂದ್ರ, ನಾವ್ ಒಟ್ಟು ಆರಾಮಿರ್ಬೇಕಂತೀವಿ. ಆರಾಮಿರುವುದು ನಮ್ಮ ಡೆಫಿನಿಷನ್ ಏನು ಅಂದ್ರ, ಒಟ್ಟು ಮಂಡಾಳ ಮಿರ್ಚಿ ತಂದು ಕೊಡಬೇಕು, ಚಂದ ಟಿಫಿನ್ ಮಾಡ್ಕೊಂತ ಟಿವಿ ನೋಡ್ಕೊಂತ ಕುಂದಿರ್ಬೇಕು. ಈ ಕಡೆನೂ ಹೊಳ್ಳಂಗಿಲ್ಲ, ಈ ಕಡೆನೂ ಹೊಳ್ಳಂಗಿಲ್ಲ. ಮತ್ ಇಷ್ಟ ಹಿಂಗಿರದ ಆರಾಮ್ ಅಂದ್ರೆ, ಈ ಕಡೆನೂ ಹೊಳ್ಳೋದಿಲ್ಲ, ಈ ಕಡೆನೂ ಹೊಳ್ಳೋದಿಲ್ಲ. ಇಷ್ಟ ಇರೋದ ಆರಾಮ್ ಅಂದ್ರೆ ಕುಣ್ಯಾಗ ಹೆಣನು ಹಂಗ ಇರ್ತಾವ. ಅವು ಈ ಕಡೆನೂ ಹೊಳ್ಳಲ್ಲ, ಈ ಕಡೆನೂ ಹೊಳ್ಳಲ್ಲ. ಅಂದ್ರೆ ಈ ಕಡೆನೂ ಹೊಳ್ಳೋದಿಲ್ಲ, ಈ ಕಡೆನೂ ಹೊಳ್ಳೋದಿಲ್ಲ, ಅದು ಅಷ್ಟೇ ಆರಾಮ್ ಅಂದ್ರ ಕುಣ್ಯಾಗಿನ ಹೆಣ ಇದ್ದಂಗ ಮನುಷ್ಯ. ಯಾರಿಗೆ ಕಷ್ಟಗಳು ಬರ್ತಾವ, ಕುಣ್ಯಾಗಿನ ಹೆಣಕ್ ಬಂದಿಲ್ಲ, ಅದು ಜೀವಂತಿಲ್ಲ. ಯಾರಿಗೆ ಕಷ್ಟಗಳು ಬಂದಾವಲ್ಲ, ತಿಳ್ಕೋಬೇಕು, ನಾವು ಜೀವಂತ ಅದೀವಂತ ತಿಳ್ಕೋಬೇಕು. ಕಷ್ಟಗಳು ಬಂದ್ರೆ ಜೀವಂತಿಕೆಯ ಲಕ್ಷಣ ಅಂತಿರ್ತಾರ. ನಮಗ ಬಹಳ ಕಾಡ್ತಾರ್ರಿ ಮಂದಿ. ಯಾಕೆ ಇಷ್ಟ ಕಾಡ್ತಾರ? ನಮಗ ಬಹಳ ಕಾಡ್ತಾರ. ಯಾರು ಜಾಲಿ ಗಿಡಕ್ ಕಲ್ಲು ಹೋಗಿದಿಲ್ಲ, ಮಾವಿನ ಗಿಡಕ್ಕ ಕಲ್ಲು ಹೋಗಿತಾರ, ಕಾಡ್ಯಾಕತ್ತಾರ ಅಂದ್ರೆ ನಾವು ಮಾವಿನ ಹಣ್ಣಂತ ತಿಳ್ಕೊಂಡು ಬದುಕಬೇಕು ಮನುಷ್ಯ. ಸ್ವಲ್ಪ ಬೀಳಾವಲ್ಲ, ಸಣ್ಣ ಪುಟ್ಟ ಆಗ್ತಾವ. ಜೀವನ ಹೇಡಿಯಾಗಬಾರದು, ಮನುಷ್ಯ ಧೀರನಾಗಿ ಬದುಕುವುದಿಲ್ಲ. ರಮಣ ಮಹರ್ಷಿಗಳಿದ್ರು. ರಮಣ ಮಹರ್ಷಿಗಳು ಒಮ್ಮೆ ತಮ್ಮ ಆಶ್ರಮದಲ್ಲಿ ಕುಳಿತಿದ್ರು. ರಮಣ ಮಹರ್ಷಿಗಳ ಆಶ್ರಮದಾಗ ಕುಳಿತಾಗ ಒಬ್ಬ ಯುವಕ ಬಂದ. ಅವ ಜೀವನದಲ್ಲಿ ಬಹಳ ಜಿಗುಪ್ಸೆಗೊಂಡ ಯುವಕ ಅವನಿಗೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಹೊಂಟಿದ್ದ. ರಮಣ ಮಹರ್ಷಿಗಳು ಕುಂತಿದ್ರು, ಬಹಳ ದೊಡ್ಡ ಯೋಗಿಗಳು ರಮಣ ಮಹರ್ಷಿಗಳು. ಅವ್ರ ಆಶ್ರಮದಾಗ ಏನ್ ಮಾಡ್ತಿದ್ರು ಅಂದ್ರೆ, ಪತ್ರೋಳಿ ಎಲಿ ಇರ್ತಾವಲ್ಲ, ಪತ್ರೋಳಿ ಎಲಿ, ಆ ಪತ್ರೋಳಿ ಎಲಿ ಹೊಣಿತಿದ್ರು. ಅಂದ್ರೆ ಬಂದ ಭಕ್ತರಿಗೆ ಊಟಕ್ಕೆ ತಮ್ಮ ಆಶ್ರಮದೊಳಗೆ ಪತ್ರೋಳಿ ಎಲಿ ಹಣಿತಿದ್ರು ಅವ್ರು. ಆ ಪತ್ರೋಳಿ ಎಲಿ ಹಣ್ಕೋಂತ ಕುಂತಿದ್ರು. ಆ ಯುವಕ ಆತ್ಮಹತ್ಯೆ ಮಾಡ್ಕೊಳಕ್ ಹೊಂಟಿದ್ದ. ನೋಡ್ದ ರಮಣ ಮಹರ್ಷಿಗಳದಾರಂತ ಭೇಟಿ ಆಗಬೇಕಂತ ಬಂದು ರಮಣ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ಹೇಳ್ದ, ಇಲ್ಲ, ನಾನು ಜೀವನದೊಳಗೆ ಬಹಳ ಜಿಗುಪ್ಸೆಗೊಂಡೀನಿ. ಯಾಕಂದ್ರ ನನ್ನ ಹಡೆದ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿಲ್ಲ, ಹೆಂಡತಿಗೆ ಒಳ್ಳೆಯ ಗಂಡನಾಗಿಲ್ಲ, ಮಕ್ಕಳಿಗೆ ಒಳ್ಳೆಯ ತಂದೆ ಆಗಿಲ್ಲ, ಜೀವನ ಸಾಕಿದು ಅಂತ ಹೊಂಟೀನಿ. ರಮಣ ಮಹರ್ಷಿ ಅಂದ್ರೆ ಸ್ವಲ್ಪ ಹೊತ್ತು ಕೂಡಂತ ಕೂಡಿಸಿದ್ರು. ಅವನಿಗೆ ಕೂಡಿಸಿ ರಮಣ ಮಹರ್ಷಿಗಳು ಕೂಡಿಸಿ ಆ ಪತ್ರೋಳಿ ಎಲಿ ಹೊಣ್ಯಾಕತ್ರ ಹಂಗ ಹೆಣ್ಕೋಂತ ಕುಂತ್ರು. 1-2 ತಾಸು ಆದ್ಮೇಲೆ ಇಷ್ಟ ಎತ್ತರ ಆಗಿತ್ತು. ಈಗ ಇದನ್ನ ತಗೊಂಡೋಗಿ ತಿಪ್ಪಿಗೆ ಹಾಕಿ ಬಾ ಅಂದ್ರು. ಅವ ಹುಡುಗಂದಲ್ಲ, ನೀವಿಷ್ಟು ಕಷ್ಟಪಟ್ಟು ಭಕ್ತರಿಗೆ ಉಣಿಸುವ ಎಲಿದು ತಿಪ್ಪಿಗೆ ಹಾಕಬಾ ಅಂತಿರಲ್ಲ, ಇಷ್ಟೊತ್ತ ಹಣದಿದ್ದು ನಿಮ್ ಶ್ರಮ ವೇಸ್ಟ್ ಆಗೋದಿಲ್ಲೇನು, ವ್ಯರ್ಥ ಆಗೋದಿಲ್ಲೇನಂತಂದ್. ಅಲ್ಲಪ್ಪ, ನಿನಗಿಷ್ಟು ತಿಳುವಳಿಕೆ ಐತಿ, ನಾನು ಕಷ್ಟಪಟ್ಟ ಹಣದ ಪತ್ರೋಳಿ ಎಲಿ ತಿಪ್ಪಿಗೆ ಹಾಕಿದ್ರ ನನ್ನ ಶ್ರಮ ವ್ಯರ್ಥ ಐತಂತ ಗೊತ್ತಾಗತ್ತ. ನಿನಗ ತಯಾರು ಮಾಡಬೇಕಾದ್ರ ದೇವ್ರ ಎಷ್ಟು ಕಷ್ಟಪಟ್ಟಾನ, ನೀವ್ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರ ದೇವರ ಶ್ರಮ ವ್ಯರ್ಥ ಆಗ್ತೈತಿ ಅನ್ನೋ ಪ್ರಜ್ಞೆ ಬೇಡೇನೋ ನಿನಗ. ದೇವರ ಶ್ರಮ ವ್ಯರ್ಥ ಆಗ್ತೈತಿ. ಕಷ್ಟ ಎಲ್ಲರಿಗೆ ಬರ್ತಾವ. ಸ್ವಲ್ಪ ದೇವ್ರ ಕಣ್ಣು ಮುಂದೆ ಯಾಕಿಟ್ಟಾನ ಗೊತ್ತೈತೇನ್? ಒಂದ್ ಕಣ್ಣು ಹಿಂದ, ಒಂದ್ ಕಣ್ಣು ಮುಂದಿಟ್ರ ನಡೀತಿದ್ದಿಲ್ಲ ಏನ್? ಎರಡು ಯಾಕ ಮುಂದಿಟ್ಟಾನಂದ್ರ, ಹಿಂದ್ ಏನ್ ಬಂದೈತಿ ಹಿಂದ್ ಹೊಳ್ಳಿ ನೋಡಾಕ್ ಹೋಗ್ಬೇಡ, ಮುಂದೆ ನೋಡ್ಕೊಂತ ನಡಿ, ಜೀವನ ಚಂದ ಆಗ್ತೈತಿ ಅಂತ 2 ಕಣ್ಣು ಮುಂದಿಟ್ಟು ಕಳಿಸ್ಯಾನ ದೇವ್ರು. ಸ್ವಲ್ಪ ಹೋಗು, ಜೀವನದ ಮೇಲೆ ಕಷ್ಟ ಸುಖಗಳು ಬರ್ತಾವ, ಭಗವಂತನೇ ಶಕ್ತಿ ಕೊಡು ನನಗದನ್ನ ತಡ್ಕೊಳ್ಳಿಕ್ಕೆ. ಗಿವ್ ಮಿ ದ ಸ್ಟ್ರೆಂತ್ ಟು ನೆವರ್ ಡಿಸೋನ್ ದ ಪೂರ್ ಅಂಡ್ ಬೆಂಡ್ ಮೈ ನೀಸ್ ಬಿಫೋರ್ ಇನ್ಸೊಲೆಂಟ್ ಮೈಟ್. ಏನು
ಸ್ವಾರ್ಥ ಐತಲ್ಲ ಜಗತ್ತಿನಲ್ಲಿ, ಸ್ವಾರ್ಥ ನಮ್ಮನ್ನೆಷ್ಟು ಮೆತ್ತಗೆ ಮಾಡೈತಿ ಅಂದ್ರೆ ದೇವರೇ ನನ್ನ ಕರುಣೆಯನ್ನೇ ಕಿತ್ಕೊಂಡು ಹೋಗೈತದು. ಮನುಷ್ಯ ನಿಸ್ವಾರ್ಥಿಯಾಗಿ ಬದುಕುವುದನ್ನ ಕಲಿಬೇಕು ಸ್ವಲ್ಪ ಜಗತ್ತಿನಲ್ಲಿ. ಸ್ವಾರ್ಥದಿಂದ ಬದುಕುವುದಲ್ಲ, ಸ್ವಲ್ಪ ನಿಸ್ವಾರ್ಥಿಯಾಗಿನ ಬದುಕಬೇಕಲ್ಲ ಈ ಜಗತ್ತು. ಹೆಂಡತಿ ಗಂಡ ಹೇಳದ್ನಂತ, ಹೆಂಡತಿ ಬಟ್ಟಿ ತೊಳೆದು ಕೊಡು ನಾನು. ಆಕೆಯ ನಾಯಕ್ ತೊಳೆದು ಕೊಡ್ಲ, ಇಲ್ಲ 500 ರೂಪಾಯಿ ಕೊಡ್ತೀನಿ ತಗೊಂಡು ಕೊಟ್ಟ, ತೊಳೆದು ಕೊಟ್ಲು. ಆಮೇಲೆ ಮತ್ತ ಒಂದ್ 4-5 ತಾಸು ಬಿಟ್ಟು ಇಸ್ತ್ರಿ ಮಾಡಿ ಕೊಡು ಬಟ್ಟೆ ಅಂತ ನಾಯಕ್ ಮಾಡಿ ಕೊಡ್ಲ, ಇಲ್ಲ 500 ರೂಪಾಯಿ ಕೊಡ್ತೀನಿ ತಗೊಂಡು ಕೊಟ್ಟ, ತಗೊಂಡು ಇಸ್ತ್ರಿ ಮಾಡಿ ಕೊಟ್ಲು. ಒಂದ್ ಅರ್ಧ ತಾಸಿಗೆ ಫೋನ್ ಬಂತಂತ ಹೆಣ್ಮಗಳು. ಅವ್ರ ತಮ್ಮ ಫೋನ್ ಮಾಡಿದ್ನಂತ. ಕೇಳ್ದ, ಯಾಕೆ ತಮ್ಮ ಫೋನ್ ಮಾಡಿದ್ದಿ ಅಂತ ಕೇಳ್ದ. ಇಲ್ಲ ನನಗ ರಾಖಿ ಹಬ್ಬಕ್ ಬರಕ್ ಆಗ್ಲಿಲ್ಲ, ಮಾವನ ಅಕೌಂಟಿಗೆ 1000 ರೂಪಾಯಿ ಹಾಕಿ ನೋಡಿ ಇಸುವ ಅಂದ್ ನಾವು. ಅದು ಅವ್ರ ಅಳಿಯ ಹಾಕಿದ್ದು ಕೊಟ್ಟ, ನೀವೇನ್ ತನ್ನ ಅಕೌಂಟ್ ನಿಂದ ಕೊಟ್ಟಾವಲ್ಲ ನೀವು. ಸಣ್ಣದಕ್ಕೂ ಸಹಿತ ನಾವು ಅಪೇಕ್ಷೆ ಪಡ್ತೀವಿ. ಜಗತ್ತಿನೊಳಗ ಪ್ರೇಮ ಅನ್ನೋದು ಕೇಳಿ ಪಡೆಯುವುದಲ್ಲ, ಆಚರಣೆ ಮಾಡಬೇಕಾಗ್ತೈತಿ. ಭಗವಂತ ನಿಸ್ವಾರ್ಥದಿಂದ ಬದುಕುವ ಕ್ಷಣ ಬೇಕು. ಪಿಂಪಲಾಂತ್ರಿ ಅಂತ ಹೇಳಿ ರಾಜಸ್ಥಾನದೊಳಗ ಒಂದು ಊರೈತಿ, ಅದ್ರ ಹೆಸರು ಪಿಂಪಲಾಂತ್ರಿ. ಅಲ್ಲಿ ಶ್ಯಾಮ ಸುಂದರ ಪಾಲೇವಾಲ ಅಂತ ಒಬ್ಬ ವ್ಯಕ್ತಿ ಸರ್ಪಂಚ್ ಇದ್ದ, ಶ್ಯಾಮ ಸುಂದರ ಪಾಲೇವಾಲ. ಆ ಶ್ಯಾಮ ಸುಂದರ ಪಾಲೇವಾಲ ಏನಾಯ್ತು ಅಂದ್ರ, ಅವ ಸರ್ಪಂಚ್ ಇದ್ದಾಗ ಅವನಿಗಿದ್ದು ಒಬ್ಬ ಮಗಳು ತೀರ್ಕೊಂಡ್ಲು. ಶ್ಯಾಮ್ ಸುಂದರ ಪಾಲೇವಾಲನ ಮಗಳು ಕಿರಣಕ್ಕೆ ಹೆಸರು, ಅವ್ರ ಹೆಂಡತಿ ಹೆಸರು ಅನಿತಾ. ಮಗಳು ತೀರ್ಕೊಂಡ್ಲಲ್ಲ, ಮಗಳು ತೀರ್ಕೊಂಡಿದ್ದಕ್ಕೆ ಏನ್ ಮಾಡದಂದ್ರ ಅವ ಮಗಳ ಹೆಸರಲ್ಲೇ ಒಂದು ಗಿಡ ಹಚ್ಚದ. ಅವನಿಗನ್ನಿಸ್ತು, ಬರೇ ಒಂದು ಗಿಡ ಹಚ್ಚಿದ್ರೆ ನನ್ನ ಮಗಳ ಹೆಸರಲ್ಲೇ, ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಚೋದು ಬೇಡ, ಇರು ಒಬ್ಬ ಮಗಳು ತೀರ್ಕೊಂಡ್ಲಲ್ಲ, ನನ್ನ ಮಗಳು ಸತ್ತಿದ್ದಕ್ಕೆ ಗಿಡ ಹಚ್ಚೋದು ಬೇಡ. ಇನ್ ಮೇಲೆ ನಮ್ಮ ಊರಾಗ ಯಾವ ಹೆಣ್ಣು ಮಗು ಹುಟ್ಟತೈತಿ, ಹೆಣ್ಣು ಮಗು ಹುಟ್ಟಿದ್ರ ಅಕ್ಕಿ ಹೆಸರಲ್ಲೇ 111 ಗಿಡ ಹಚ್ಚಬೇಕಂತ ಸಂಕಲ್ಪ ಮಾಡುದು. ಅದು ಮಕ್ರಾನಂತೀವ್ ಮಾರ್ಬಲ್ ಬರ್ತೈತಲ್ಲ, ಎಲ್ಲ ಗಣಿಗಾರಿಕೆ ನಡೆದು ವಾತಾವರಣ ಕೆಟ್ಟಿತ್ತು. ಇವ ಏನ್ ಮಾಡದ ಶ್ಯಾಮ್ ಸುಂದರ್ ಪಾಲಿವಾಲ್ ಅಂದ್ರ, ಯಾರೇ ಆ ಹಳ್ಳಿಯೊಳಗ ಮಗು ಹೆಣ್ಣು ಮಗು ಹುಟ್ಟಿತು ಅಂದ್ರ 111 ಗಿಡ, ಮತ್ತ ಅವ್ರಪ್ಪ 11,000 ರೂಪಾಯಿ ಕೊಡ್ಬೇಕು. ಊರನ್ ಹಿರಿಯರೆಲ್ಲ ಕೂಡಿಸಿ 21,000 ಅಂದ್ರ 31,000 ರೂಪಾಯಿ ಆ ಹೆಣ್ಣು ಮಗುವಿನ ಹೆಸರಲ್ಲೇ ಹುಟ್ಟಿದ ದಿವ್ಸ ಇಡ್ತಾರ ಈಗ. ಆಮೇಲೆ ಗಿಡ ಹಚ್ಚಿದ್ರು. ಎಷ್ಟು ಗಿಡ ಬೆಳೆದು ಅಂದ್ರೆ ನಿಮಗ ಆಶ್ಚರ್ಯ ಅನಿಸ್ತೈತಿ. ಇವತ್ತು ಸುಮಾರು 4 ಲಕ್ಷ ಗಿಡ ಬೆಳೆಸ್ಯಾರ. ಪದ್ಮಶ್ರೀ ಪ್ರಶಸ್ತಿ ಬಂತವ್ರಿಗೆ ಕರ್ನಾಟಕ ಸರ್ಕಾರ. ಈಗ ನಮ್ಮಲ್ಲಿ ರಕ್ಷಾ ಬಂಧನ ಮಾಡ್ತೀವಿಲ್ಲ, ಕೈ ಕಟ್ತೀವಿ. ಅಲ್ಲಿ ಆ ಊರಾಗ ರಕ್ಷಾ ಬಂಧನ ಇಲ್ಲ. ರಕ್ಷಾ ಬಂಧನ ಬಂದ ದಿವಸ ವೃಕ್ಷಾ ಬಂಧನ ಮಾಡ್ತಾರ. ವೃಕ್ಷಗಳಿಗೆ ಹೋಗಿ ರಾಖಿ ಕಟ್ತಾರ ಅಲ್ಲೆಲ್ಲ. ವೃಕ್ಷಾ ಬಂಧನ. ನಾವು ಪರಮಾತ್ಮ ನಮಗ್ ಒಲಿಬೇಕಂತ ತಿಳ್ಕೊಂಡು ಲಕ್ಷ ದೀಪಗಳಿಂದ ಪೂಜಾ ಮಾಡ್ತೀವಿ. ಪರಮಾತ್ಮ ಒಲಿಬೇಕಾದ್ರ ಲಕ್ಷ ದೀಪಗಳಿಂದ ಪೂಜಾ ಮಾಡುವುದಲ್ಲ, ವೃಕ್ಷ ದೀಪಗಳಿಂದ ದೇವನನ್ನ ಆರಾಧಿಸಬೇಕು, ಈ ಪ್ರಕೃತಿಯನ್ನ ಆರಾಧಿಸಬೇಕಾಗ್ತೈತೆ ಮನುಷ್ಯ. ವೃಕ್ಷ ದೀಪಗಳು ಬೇಕು. ಅದಕ್ಕೆ ಮನುಷ್ಯ ಸ್ವಾರ್ಥಿಯಾಗಿ ಬದುಕುವುದಲ್ಲ, ಈ ಜಗತ್ತಿನಲ್ಲಿ ಒಂದಿಷ್ಟು ನಿಸ್ವಾರ್ಥದಿಂದ ಬದುಕಬೇಕಾಗ್ತೈತಿ. ನೇಷನ್ ಫಸ್ಟ್, ಐ ಆಮ್ ಲಾಸ್ಟ್. ನೇಷನ್ ಫಸ್ಟ್, ಸೆಲ್ಫ್ ಲಾಸ್ಟ್. ಇದು ಬೇಕಲ್ಲ. ಸ್ವಾರ್ಥದ ಎದುರಿಗೆ ಬದುಕಲಿಕ್ಕೆ ಸಾಧ್ಯ ಐತೇನ್? ಸ್ವಲ್ಪ ಕಷ್ಟ ಸುಖ ಬರ್ತಾವ, ತಡ್ಕೊಳ್ಳೋ ಶಕ್ತಿ ಕೊಡು. ಸ್ವಲ್ಪ ಸ್ವಾರ್ಥ ಮುಂದೆ ಬರ್ತೈತಿ, ತಡ್ಕೊಳ್ಳೋ ಶಕ್ತಿ ಕೊಡು ಭಗವಂತನೇ. ನಮ್ಮೆಲ್ಲರ ಅಪೇಕ್ಷೆ ಐತಿಲ್ಲ. ಏನಂತೀವಿ ಅಂದ್ರ, ನಮಗ್ ಒಟ್ಟ ಯಾರು ಸೇರವಲ್ರು ನೋಡ್ರಿ ಅಂತೀವೇ ಇಲ್ಲ ನಾವು. ನಮಗ್ ಕಂಡ್ರ ಒಟ್ಟ ಯಾರಿಗೆ ಸೇರಿಕಾಗಲ್ಲ, ನಮಗ್ ಯಾರು ಮಾತಾಡ್ಸಲ್ಲ. ನಮಗ್ ಏನ್ ರೂಢಿ ಬಿದ್ದೈತಿ ಅಂದ್ರ ಮಂದಿ ಮಾತಾಡಿಸ್ಬೇಕು, ಮಂದಿ ಸೇರ್ಬೇಕು. ನಮಗ್ ದುಃಖ ಯಾಕಾಗೈತಿ ಅಂದ್ರ, ನಾನು ಇನ್ನೊಬ್ರ ಹತ್ರ ಹೋಗಿ ಭಿಕ್ಷುಕಾಗಿನ್ನ. ನನ್ನ ಹೃದಯ ತುಂಬಬೇಕಾದ್ರೆ ನೀವು ನನ್ನನ್ನು ಪ್ರೀತಿಸಬೇಕು ಅಂತ ಇನ್ನೊಬ್ಬರ ಮನಿ ಮುಂದೆ ಹೋಗಿ ನಿನ್ನ ಭಿಕ್ಷಾ ಪಾತ್ರೆ ತಗೊಂಡ ನಿಂತ್ರ ಅವ್ರೇನು ಭಿಕ್ಷಾ ಹಾಕ್ತಾರೇನು? ದೇವ್ರು ಏನು ಕೊಟ್ಟಾನ ಅಂದ್ರೆ, ಇನ್ನೊಬ್ಬರ ಮನಿ ಮುಂದೆ ಪ್ರೇಮದ ಭಿಕ್ಷಾ ಹಿಡ್ಯಾಕ್ ಹೋಗಬೇಡ. ನಿನ್ನ ಹೃದಯದೊಳಗೆ ಎಷ್ಟು ಪ್ರೇಮ ಮಾಡಿದ್ರು ಖಾಲಿ ಆಗ್ಲಾರ್ದ ಅಕ್ಷಯ ಪಾತ್ರೆ ಕೊಟ್ಟೇನಿ. ಕೇಳಿ ಭಿಕ್ಷುಕನಾಗೋದಕ್ಕಿಂತ ಇನ್ನೊಬ್ಬರಿಗೆ ಪ್ರೇಮ ಮಾಡಿ ದಾನಿ ಆಗುವಂತ ದೇವ್ರು ಎದ್ಯಾಗ ಪ್ರೇಮ ತುಂಬಿಟ್ಟ. ನಾವೆಲ್ಲರೂ ಭಿಕ್ಷುಕರಷ್ಟೇ. ಇಲ್ಲಿ ಏನು ಕೇಳ್ತೀವಿ? ಭಿಕ್ಷುಕರ ಚಲೋ, ಇನ್ನೂ ಅವ್ರು ಬೆಸ್ಟ್. ಅವ್ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಇರ್ತಿದ್ನಂತ ಭಿಕ್ಷುಕ. ಅವ ಬಿಟ್ಟನಂತ. ಒಂದ್ ದಿವ್ಸ ನಿಮ್ ಬ್ಯಾಡಗಿ ಬಸ್ ಸ್ಟ್ಯಾಂಡ್ನಾಗ ಕಂಡಂತ.
ಅವ ಕೇಳ್ದೊಬ್ಬ, ಅಲ್ಲೋ ಇಷ್ಟು ದಿವ್ಸ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಇರ್ತಿದ್ದೆಲ್ಲ ಯಾಕೆ ಬಿಟ್ಟು? ಇಲ್ಲ, ಈಗ ಬಿಟ್ಟಿವಿ ನಾವು ಅದನ್ನ. ಯಾಕೆ ಬಿಟ್ಟೆ? ಇಲ್ಲ, ನಮ್ಮ ಮಗಳ ಮದುವೆ ಆಯ್ತು ಅದಕ್ಕೆ ಬಿಟ್ಟೆ. ಅಲ್ಲ, ಮಗಳ ಮದುವೆ ಆದ್ರ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಯಾಕೆ ಬಿಡಬೇಕು? ಇಲ್ಲ, ನಮ್ಮ ಮಳಿಯನಿಗೆ ವರದಕ್ಷಿಣೆ ಯಾಕೆ ಕೊಟ್ಟಿವಿ ಅದನ್ನ ನಾವು ಅಂತ. ಎಲ್ಲರೂ ಭಿಕ್ಷುಕರಷ್ಟೇ, ನಾವು ಪ್ರೇಮ ಭಿಕ್ಷುಗಳು. ಒಂದು ಹುಡುಗ ಒಂದು ಹುಡುಗಿಯನ್ನ ಪ್ರೀತಿಸ್ತಿದ್, ಒಂದು ಗುಡಿ ಮುಂದೆ ಕುಂತಿದ್, ಭಿಕ್ಷಾ ಬೇಡ್ತಿದ್ದ. ಅವನು ಬೇಡುವಾಗ ಎಲ್ಲರೂ ಕೇಳ್ದ, ಗುಡಿ ಮುಂದೆ ಏನು ಅವ್ರು ಹಾಕದಟ್ಟು ತಗೋಬೇಕಾ? ಇವ ಏನ್ ಕೇಳ್ತಿದ್ದಂದ್ರೆ, ನಮ್ಗೆ 10 ರೂಪಾಯಿ ಹಾಕ್ರಿ, 10 ರೂಪಾಯಿ ಹಾಕ್ರಿ ಅಂತಿದ್ದೆ. ಅವ ಒಬ್ಬ, ಅಲ್ಲೋ ಭಿಕ್ಷುಕರು ಕೊಟ್ಟಷ್ಟು ತಗೋಬೇಕು, 10 ರೂಪಾಯಿ ಹಾಕ್. ಇಲ್ಲ, ನಾವು ಪ್ರೀತಿ ಮಾಡೀವಿ ಅಂದ. ಅವ ಅಂದ, ಮೊದಲೇ ಭಿಕ್ಷುಕದಿ ಮತ್ ಪ್ರೀತಿ ಮಾಡಿಯ? ಇಲ್ಲ, ಅವ್ರಿಗೊಂದು 10 ರೂಪಾಯಿ ಸಿಮ್ ಹಾಕಿಸ್ಬೇಕಾಗೈತಿ ನಾವು. ಎದಕ್ಕ? ನಮ್ಮ ಪ್ರೀತಿ ಮಾಡದವ್ರ ಜೊತೆಗೆ ಮಾತಾಡ್ಬೇಕು. ಅವ ಅಂದ, ಮೊದಲೇ ಭಿಕ್ಷುಕದಿ, ಭಿಕ್ಷುಕಾಗಿ ಪ್ರೀತಿ ಮಾಡಿಯ ಅಂದ. ಇಲ್ಲ, ನಾವು ಭಿಕ್ಷುಕರಾಗಿ ಪ್ರೀತಿ ಮಾಡಿಲ್ಲ, ಅವ್ರಿಗೆ ಪ್ರೀತಿ ಮಾಡಿದ ಮೇಲೆ ಅವ್ರು ನಮಗ್ ಭಿಕ್ಷುಕರು ಮಾಡ್ಯಾರ. ಅವ್ರು ಮಾಡಿದ್ದಕ್ಕಾಗಿವಿ ನಾವಿಲ್ಲ. ಎಲ್ಲರೂ ಭಿಕ್ಷುಕರೇ. ಆದ್ರೆ ರವೀಂದ್ರ ಏನಂತಾನ, ಒಂದ್ ಸ್ವಲ್ಪ ನಿನ್ನ ಎದೆಯಾಗ ಏನೈತಿ ಜಗತ್ತಿಗೆ ಹಂಚ್ ಹೋಗೋ. ಇಲ್ಲಿ ಏನು ದೇವರು ಕೊಟ್ಟಾನ, ಅನ್ನ ಕೊಟ್ರ ಅನ್ನ ಹಂಚಿ ಹೋಗು, ವಿದ್ಯಾ ಕೊಟ್ರ ವಿದ್ಯಾ ಕೊಟ್ಟು ಹೋಗು, ಸಂಪತ್ತು ಕೊಟ್ಟಿದ್ರ ಸಂಪತ್ತು ಹಂಚಿ ಹೋಗು, ಸಂಪತ್ತಿಲ್ಲ ಅಂದ್ರೆ ಶಕ್ತಿ ಕೊಟ್ಟಿದ್ರ ಶ್ರಮ ಮಾಡಿ ಹೋಗು, ಶ್ರಮದಾನ ಮಾಡಿ ಹೋಗು. ಏನು ದೇವರ ಗುಡಿ ಮ್ಯಾಲ ಇದ್ದಾವ್ ಬಂಗಾರದ ಕಳಸ ಏರಿಸಿರಬಹುದು, ಅವನು ಭಕ್ತಿ ದೊಡ್ಡದಂತಲ್ಲ. ಇಲ್ಲದಾವ್ ಗುಡಿ ಮುಂದಿನ ಕಸ ಹೊಡೆದ ಅವನ ಭಕ್ತಿನೂ ಬಹಳ ದೊಡ್ಡದು. ಶಕ್ತಿ ಸಮರ್ಪಣೆ ಮಾಡ್ಯಾನಲ್ಲ ಅಷ್ಟ. ಕಲಿಯುವುದು ಏನು ಕೊಟ್ಟಾನ ಅದನ್ನ ಸಮರ್ಪಣೆ ಮಾಡುದು. ನೇತ್ರದಾನ ಮಾಡ್ಯಾರ, ನೇತ್ರದಾನ ಮಾಡ್ಯಾರ, ನೇತ್ರದಾನ ಮಾಡ್ಯಾರ, ಇಲ್ಲ ಅನ್ನದಾನ ಮಾಡ್ಯಾರ, ಅಂಗಾಂಗ ದಾನ ಮಾಡ್ಯಾರ, ರಕ್ತದಾನ ಮಾಡ್ಯಾರ. ಎಷ್ಟು ಮಂದಿ ರಕ್ತದಾನ ಮಾಡಿಲ್ಲ? ಹುಡುಗರು ಮದುವೆಕ್ಕಿಂತ ಮೊದಲು ಮಾಡಿರ್ತಾರ ರಕ್ತದಾನ. ಮದುವೆ ಆದ್ಮೇಲೆ ಹೋದ್ನಂತಿವ ರಕ್ತದಾನ ಮಾಡಾಕ್. ಅವಾಗ ಅವ ಹೇಳ್ದ, ನಿಮಗ್ ತೋಳದಲ್ಲಿ ಈಗ ಹೀರಿರ್ತಾರ ಅವರು, ಈಗ ಬೇಡ, ಮೊದಲಷ್ಟ ಬಿಫೋರ್ ಮ್ಯಾರೇಜ್, ನಾಟ್ ಆಫ್ಟರ್ ಮ್ಯಾರೇಜ್. ಮತದಾನ ಅಂತ ಕೇಳಿರಿ ನೀವು ಶಬ್ದ, ಮತದಾನ. ನೀವು ಅನ್ನದಾನ ಮಾಡಿರಿ, ವಿದ್ಯಾದಾನ ಮಾಡಿರಿ, ಶ್ರಮದಾನ ಮಾಡಿರಿ, ಎಲ್ಲಾ ಸಂಪತ್ತು ದಾನ ಮಾಡಿರಿ. ಇನ್ನೊಂದು ಮತದಾನ. ಈ ಉಳಿದ ದಾನಗಳು ಹೆಂಗದವ ಅಂದ್ರ ಆ ದಾನ ಮಾಡದ ಮೇಲೆ ಫಲ ಬರ್ತಾವ. ಆದ್ರ ಮತದಾನ ಹೆಂಗಂದ್ರ ಮೊದಲ ಫಲ ಸಿಗತೈತಿ, ಆಮೇಲೆ ದಾನ ಮಾಡ್ತೀರಿ ನೀವು. ಇದು ಮತದಾನ ನಿಮ್ಮದು. ಹೆಂಗ ದೇಶ ಕಟ್ಟೋದು? ಇಷ್ಟೆಲ್ಲಾ ದಾನಗಳ ಫಲ ಏನು ಅಂದ್ರ, ಇಷ್ಟೆಲ್ಲಾ ದಾನಿ ಯಾಕಾಗಬೇಕು ಜಗತ್ತಿನೊಳಗಂದ್ರ, ಇದು ಯಾಕೆ ಬೇಕು ಅಂದ್ರೆ ಸಮಾಧಾನಕ್ಕಾಗಿ ಮಾಡಬೇಕು. ಮನುಷ್ಯ ಸಮಾಧಾನವೇ ಯೋಗ. ಸಮಾಧಾನ ಸಿಗತೈತಿ ಜಗತ್ತಿನೊಳಗೆ. ಗಿವ್ ಮಿ ದ ಸ್ಟ್ರೆಂತ್ ಟು ರೈಸ್ ಮೈ ಮೈಂಡ್ ಹೈ ಅಬೌವ್ ದಿ ಡೈಲಿ ಟ್ರಿಫಲ್ಸ್. ಭಗವಂತನೇ, ಈ ಮನಸ್ಸು ಐತಲ್ಲ, ಸಣ್ಣ 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 ವಿಷಯಗಳಿಗೆ ಪ್ರತಿನಿತ್ಯ ಸೋಲಕತ್ತೈತೆ. ಭಗವಂತನೇ, ಒಂದ್ ಸ್ವಲ್ಪ ಶಕ್ತಿ ಕೊಡು ಈ ಮನಸ್ಸಿಗೆ. ಸಣ್ಣ ಸಣ್ಣ ವಿಷಯಗಳಿಗೆ ಈ ಮನಸ್ಸು ಸೋಲಕತ್ತೈತಿ ದೇವರೇ. ನಾವ್ ಎಷ್ಟೋ ಮಕ್ಕಳು ನೋಡ್ತೀವಿ ಇಲ್ಲಿ, ಎಷ್ಟೋ ಸಣ್ಣ ಸಣ್ಣ ವಿಷಯಗಳಲ್ಲಿ IPL ಆಡಿ ಸೋತ ಮಕ್ಕಳು ಎಷ್ಟು ಮಂದಿ ಅದಾರ? ಸೋತಾರ ಇಲ್ಲಿ ಎಷ್ಟು ಮಕ್ಕಳು IPL ಆಡಿ ಸೋಲಾಕತ್ತಾರ? ಎಷ್ಟು ಕೋಟಿ ಕೋಟಿ ಸಾಲ ಮಾಡಿದ ಮಕ್ಕಳು ಸುಮ್ಮನೆ IPL ಆಡಿ. ಅಂದ್ರೆ ಯಾವ ವಯಸ್ಸಿನಲ್ಲಿ ದುಡಿದು ತಂದೆ ತಾಯಿಗೆ ಹೆಗಲು ಕೊಡಬೇಕಾಗಿತ್ತೋ, ತಂದೆ ತಾಯಿ ಭಾರ ಕಡಿಮೆ ಮಾಡುವ ಮಕ್ಕಳೇ ತಂದೆ ತಾಯಿ ಹೆಗಲಿಗೆ ಭಾರ ಆದಾಗ ಮುಪ್ಪಿನ ತಂದೆ ತಾಯಿಗಳ ಗತಿ ಏನಾಗ್ತದೆ ಹೇಳಿ. ದೀಪಾವಳಿ ಮಾಡ್ತೀವಿಲ್ ನಾವು. ನಮ್ಮ ದೀಪಾವಳಿ ಹೆಂಗ್ ಸೆಲೆಬ್ರೇಷನ್ ಅಂದ್ರ, ಬೆಳಿಗ್ಗೆ ಊಟಕ್ಕ ಮಾವಿನ ಎಲೆ ಕಟ್ತೀವಿ, ಬೆಳಿಗ್ಗೆ ಊಟಕ್ಕೆ ಮಾವಿನ ಎಲೆ, ಮಧ್ಯಾಹ್ನ ಊಟಕ್ಕೆ ಬಾಳಿ ಎಲೆ, ರಾತ್ರಿ ಆಟಕ್ಕೆ ಇಸ್ಪೆಟ್ಟೆಲಿ. ಇದು ನಮ್ಮ ದೀಪಾವಳಿ. ಮುಂದ ಲಕ್ಷ್ಮಿ, ಅದ್ರ ಮುಂದ ಆಟ. ಆಕಿ ಲಕ್ಷ್ಮಿ ಅಂತಾಳ, ಇವತ್ತೊಂದ್ ದಿವ್ಸ ಆಡ ನಡಿತೈತಿ, ಆದ್ರ ದಿವ್ಸ ಹಿಂಗ ಆಡ್ಕೊಂತ ಹೋದೆ ಅಂದ್ರೆ ದೀಪಾವಳಿ ಅಲ್ಲೋ ದಿವಾಳಿ ಆಗತ್ ನಿಂದಂತ ಆಕೆ ಅಂತಾಳ ಆಕಿ ಲಕ್ಷ್ಮಿ. ಅದಕ್ಕ ಆಕಿ ನಮ್ಗೆ ಏನ್ ಹೇಳಾಳ ಲಕ್ಷ್ಮಿ ಅಂದ್ರ, ಏನ್ ಒಂದ್ ಸ್ವಲ್ಪ ಆಡಿಯಪ್ಪ, ಹೊರಗ್ ಹೋಗ ಅಷ್ಟ, ಖಾಯ ಮಾಡ್ಕೊಂತ ಹೋದ್ರ ದಿವಾಳಿ ಆಗ್ತಿ. ಇದನ್ನ ಆಡೋದು ಬಿಟ್ರ ನಿನ್ನ ಮನ್ಯಾಗ ಪ್ರತಿನಿತ್ಯ ದೀಪಾವಳಿ ಆಗ್ತೈತು. ದೀಪಾವಳಿ ವರ್ಷಕ್ಕೊಮ್ಮೆಲ್ಲ ಮಾಡೋದು. ನಾವೇನಂತೀವಿ, ಲಕ್ಷ್ಮಿ ಮುಂದೆ ದೀಪ ಹಚ್ಚಿ ಅಂತೀವಲ್ಲ. ಲಕ್ಷ್ಮಿ ದೀಪ ಆರಬಾರ್ದು, ಲಕ್ಷ್ಮಿ ಮುಂದೆ ದೀಪ ಹಚ್ಚಿರಂತೀವಿ. ಲಕ್ಷ್ಮಿ ಅಂತಾಳ, ನೀನ್ ಆಡೋದು ಬಿಟ್ಟು ಬಿಡು, ನಿನ್ನ ಮನೆಯಾಗಿನ ದೀಪ ಆಗಿ ಜಗಲಿ ಮೇಲೆ ಇರ್ತೀನಿ, ನಾನು ಹೊರಗ ಹೋಗುದಿಲ್ಲ ಅಂತ ಆಕೆ ಅಂತ. ಲಕ್ಷ್ಮಿ ಹೊರಗ್ ಹೋಗಬಾರ್ದು, ಕುಂಡ್ರಸ್ಬೇಕು. ನಾವು ಲಕ್ಷ್ಮಿ ಕೂಡಿಸಿವಿ ಅಂತೀವಿಲ್ಲ.
ನೀ ಆಡೋದು ಬಿಟ್ರಿ ಅಂತಳಕ್ಕೆ, ನೀ ಆಡೋದು ಬಿಡು, ನಾ ಕುಂತೇದೀನಿ, ಆಡಿದ್ದಕ್ಕೆ ಹೊರಗೆ ಹೋಗಿನ ಅಷ್ಟೇ. ಕೂಡುವುದಷ್ಟೇ ದಿವಾಳಿ ಆಗೈತೆ ಮನಸ್ಸು. ಈ ಮನಸ್ಸು ಸ್ವಲ್ಪ ಹೆಚ್ಚ ಕಡಿಮೆ ವಿಚಾರ ಮಾಡೈತಿದು. ಈ ರೈತರು ಈ ಮನಸ್ಸು ಹೆಂಗಂದ್ರೆ, ಈ ಮನಸ್ಸು ಸಹಿತ ಒಂದು ರೈತನ ಭೂಮಿ ಇದ್ದಂಗೆ. ರೈತನ ಭೂಮಿಯಾಗ ಹೆಂಗ ನೀವೇನ್ ಮಾಡಿರಿ, ಬಿತ್ತಿದ ಬೀಜ ಬಿತ್ತಿರಿ, ಬಿತ್ತಿದ್ದು ಬೀಜನ ಬಿತ್ತಿರಿ, ಆದ್ರ ಬೀಜದ ಜೊತೆಗೆ ಹೊಲಸು ಬಂದೈತಿ. ನಾವು ಕಳೆ ಯಾರ ಬಿತ್ತಿವೇನು, ಬಿತ್ತಿದ್ದು ಜ್ವಾಳ ಆದ್ರ ಬಂದಿದ್ದು ಕಳೆ ಬಿತ್ತಿಲ್ಲ, ಬಿತ್ತಿದ್ದು ಜ್ವಾಳ ಬಿತ್ತಿವಿ ಆದ್ರೂ ಕಳೆ ಬಂದೈತಿ. ಮನುಷ್ಯನೇ ಇದು ಮನಸ್ಸು ಅನ್ನೋದೈತೆಲ್ಲ, ಹೃದಯ ಇದು ಒಂದು ಭೂಮಿ, ಇದೊಂದು ಹೊಲ. ನೀ ಎಷ್ಟೇ ಚಲೋದು ಬಿತ್ತಿದ್ರು ಕಳೆ ಬರ್ತೈತದು. ಆದ್ರ ಜಾಣ ರೈತ ಏನ್ ಮಾಡ್ತಾನ, ಹೆಂಗ ಕಳೆ ತೆಗೆದು ಬೆಳೆ ಉಣ್ತಾನಲ್ಲ, ಹಂಗ ಜಾಣ ಭಕ್ತನಾದವನು ಈ ಮನಸ್ಸಿನೊಳಗ ಒಂದಿಷ್ಟು ಕೆಟ್ಟದ್ದು ಬರ್ತೈತಿ, ಚಲೋದು ಬರ್ತೈತಿ. ಕಳೆ ತೆಗದಂಗ ಕೆಟ್ಟದ್ದು ತೆಗಿ, ಬೆಳೆ ಬೆಳೆದಂಗ ಚಲೋದು ಉಣ್ಕೊಂಡು ಹೋಗು, ನಿನ್ನ ಜೀವನ ಸಾರ್ಥಕ ಆಗ್ತೈತಿ. ಸ್ವಲ್ಪ ಕಲಸ ಬೀಳ್ತಿರ್ತೈತಿ ಮನಸ್ಸಂದ ಮೇಲೆ, ಸ್ವಲ್ಪ ಕಸ ಬೀಳದ. ಮನಸ್ಸಂದ ಮೇಲೆ ಸ್ವಲ್ಪ ಕಸ ಬೀಳದ. ಎಂತೆಂಥವ್ರ ಮನಸ್ಸಿನಾಗೂ ಬೀಳ್ತೈತಿ, ಕಸ ಬೀಳುದಿಲ್ಲ ಅಂತ ಅಲ್ಲ. ಇದು ಅಜ್ಞಶ್ಚ ಅಶ್ರದ್ಧದಾನಶ್ಚ ಸಂಶಯಾತ್ಮ ವಿನಶ್ಯತಿ. ಎಲ್ಲರ ಮನಸ್ಸಿನಾಗೂ ಸ್ವಲ್ಪ ಕಸ ಬೀಳುದಿಲ್ಲೇನು? ಸಂಸಾರ ನಡಿಬೇಕಂದ್ರ ಭರವಸೆ ವಿಶ್ವಾಸ ಬೇಕು. ಸಂಶಯದ ಕಸ ಬಿದ್ರ ಸಂಸಾರ ಉಳ್ದಾವೇನು ಹೇಳ್ರಿ? ಸಂಸಾರ ಯಾಕೆ ಕೆಟ್ಟವಂದ್ರ ಸಂಶಯದ ಕಸ ಬಿದ್ದೈತಿ ಮನಸ್ಸಿನೊಳಗ. ವಿಶ್ವಾಸ ಹೋಗಿ ಬಿಟ್ಟೈತಲ್ಲ, ಅದಕ್ಕೆ ಹೋಗ್ಯಾವ ಸಂಸಾರ ಅಷ್ಟೆ. ಇವು ಎಲ್ಲಿ ಹೋದ್ರು ಹಿಂದ ಬೆನ್ನ ಹತ್ಕೊಂಡು ಹೋದ್ರೆ ಹೆಂಗ ನಡೀತೈತಿ ಜೀವನ? ಗಂಡ ಹೆಂಡತಿ ಮಲ್ಕೊಂಡಿದ್ರು, ಅದಕ್ಕೆ ಬರೇ ಗಂಡಗ ಸಂಶಯ ಅದು. ಅದ್ರ ಮೊಬೈಲ್ನಾಗಿಂದ ಒಂದು ಫೋನ್ ಬಂತು, ಒಂದ್ ಮೆಸೇಜ್ ಬಂದ ತಕ್ಷಣ ಹಿಂಗ್ ನೋಡ್ದವ, ನೋಡಿ ಹೆಣತಿಗೆ ಅದು ರಾತ್ರಿ ಮಕ್ಕೊಂಡಾಗ 11 ಗಂಟೆಗೆ ಟೊಯ್ ಟೊಯ್ ಅಂತ ಶಬ್ದ ಬಂದ್ ಮೊಬೈಲ್ ನೋಡದ ಕೂಡಲೇ ಹೆಣತಿಗೆ ಹಾಕೊಂಡು ಹೊಡ್ಯಾಕ. ಅದು ಯಾಕೆ ಹೊಡಿತೀರಿ ಅಂತ ಕೇಳುವಲ್. ಇದು ಯಾರು ಕಳಿಸ್ಯಾರ ಮೆಸೇಜ್ ನಿನಗ ರಾತ್ರಿ? ಇದು ಬ್ಯೂಟಿಫುಲ್ ಅಂತ ಕಳಿಸ್ಯಾರ. ಅವಾಗ ಅದು ಹೆಣ್ಮಗಳು ತೆಗೆದ್ ನೋಡ್ತು, ಬೇಷ್ ಕಪಾಳಕ್ ಬಿಟ್ಲು ಒಂದೇಟ್. ಹುಚ್ಚ, ಇದು ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಫುಲ್ ಅಂತ ಬಂದೈತಿ ಮೆಸೇಜ್. ಬ್ಯಾಟ್ರಿ ಫುಲ್, ಇದು ಬ್ಯೂಟಿಫುಲ್ ಅಂತ ನೀ ತಿಳ್ಕೊಂಡು ಬೇಸಿ ಬಿಟ್ಟಿದ್ ಲೇಟ್. ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಳಕ್ ಹೋಗೈತಿ, ಕಪಾಳ ಬಾತಿತ್ತು. ನೋಡ್ಕೊಂಡು ವಾಕಿಂಗ್ ಹೊಂಟಿತ್ತದ. ದೋಸ್ತ್ ಕೇಳ್ದ, ಅಲ್ಲೋ ಯಾಕೆ ಕಪಾಳ ಬಾತೈತಲ್ಲ? ಕಪಾಳ ಹಿಡ್ಕೊಂಡೈತಂದ ನಾವು. ನಾನ್ ನಡ ಹಿಡ್ಕೊಳ್ಳೋದ್ ಕೇಳಿದ್ದೆ, ಗೋಣ್ ಹಿಡ್ಕೊಳ್ಳೋದ್ ಕೇಳಿದ್ದೆ, ಈ ಕಪಾಳ ಹಿಡ್ಕೊಳ್ಳೋದ್ ಕೇಳಿಲ್ಲಲ್ಲ ನಾನು. ಇಲ್ಲ ಹಿಡ್ಕೊಂತಾವ್, ನಮ್ ಮನ್ಯಾಗ ಒಂದ ಹಿಡ್ಕೊಂತೈತಿ, ಒಬ್ಬೊಬ್ರ ಮನ್ಯಾಗ 2 ಹಿಡ್ಕೊಂಡ್ರಿ, ಒಬ್ಬೊಬ್ರ ಮನ್ಯಾಗ 2 ಹಿಡ್ಕೊಂತಾವ್. ಇವ ಅಂದ, ಅಲ್ಲ ನಮ್ದು ಹಿಡ್ಕೊಂಡಿಲ್ಲಲ್ಲ, ನಿಮ್ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದು ಹಿಡ್ಕೊಂತೈತಿ. ನಿಮ್ ಹೆಣ್ಮಕ್ಳು ಮೊಬೈಲ್ ಮುಟ್ಟು ನಿಂದು ಹಿಡ್ಕೊಂತೈತಿ. ಮನುಷ್ಯನ ಮನಸ್ಸಿನಾಗ ಒಂದಿಷ್ಟು ಕಸ ಬಿದ್ದೈತಿ. ಗೃಹದೊಳಗಿರುವ ಗೃಹಿಣಿಯನ್ನು ನಂಬಿ ಬದುಕದೆ ಇದ್ರ ಸಂಸಾರ ಕೆಡತೈತೆಲ್ಲ. ಗಂಡನ ಹೆಂಡತಿಯನ್ನ ಗಂಡ ವಿಶ್ವಾಸ ಮಾಡಬೇಕಾಗ್ತೈತಿ, ವಿಶ್ವಾಸದಿಂದ ನಡೀತೈತಿ. ಇದು ಅಷ್ಟೆ. ಮನಸ್ಸಿನೊಳಗೆ ಒಂದಿಷ್ಟು ಕಸ ಬಿದ್ದೈತೆ. ಭಗವಂತನೇ ಶಕ್ತಿ ಕೊಡು, ಈ ಕಸದಿಂದ ನಾನು ಮುಕ್ತನಾಗಬೇಕು. ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ಮೈ ಲವ್ ಈಸ್ ಅನ್ಕಂಡೀಷನಲ್. ನನ್ನ ಪ್ರೇಮ ಹೆಂಗೈತಿ ಅಂದ್ರೆ ದೇವರೇ ಅನ್ಕಂಡೀಷನಲ್. ಐ ಡೋಂಟ್ ಹ್ಯಾವ್ ಎನಿ ಕಂಡೀಷನ್. ನನ್ನ ಇಚ್ಛೆಯನ್ನ ನಿನ್ನಿಚ್ಛೆಗೆ ಅರ್ಪಿಸಿ ಬಿಟ್ಟಿನಿ ಭಗವಂತನೇ. ನನ್ನದು ಅನ್ನುವುದು ಏನೂ ಇಲ್ಲ ಈಗ ಜಗತ್ತಿನಲ್ಲಿ. ನಿನ್ನಿಚ್ಛೆ ಹೆಂಗೈತಿ ಹಂಗ ನಡೀತೀನಿ ನಾನಷ್ಟೆ. ಎಷ್ಟು ಮಜಾದ ನೋಡಿ. ನನ್ನ ಇಚ್ಛೆ ಇಲ್ಲ, ನೀನು ನಡೆಸಿದಂತೆ ನಾನು ನಡೀತೀನಿ. ಇಕ್ಕಹಾರ್ಟ್ ಅಂತ ಹೇಳಿ, ಇಕ್ಕಹಾರ್ಟ್ ಅಂತ ಒಬ್ಬ ದೊಡ್ಡ ಸಂತರಿದ್ರು ಜಪಾನ್ ದೇಶದಲ್ಲಿ. ಫೂಜಿಯಾಮ ಅಂತ ಒಂದು ಬೆಟ್ಟ, ಆ ಬೆಟ್ಟದೊಳಗೆ ಅವರು ತಪಸ್ಸು ಮಾಡ್ತಿದ್ರು. ಅಲ್ಲೊಂದು ದೇವಿ. ಇವರು ಪ್ರತಿನಿತ್ಯ ಆ ದೇವಿಗೆ ಆರಾಧನೆ ಮಾಡ್ಲಿಕ್ಕೆ ಹೋಗ್ತಿದ್ರು. ಹೋದಾಗ ಫೂಜಿಯಾಮ ಬೆಟ್ಟದೊಳಗ ಒಂದು ದಿವಸ ದೇವಿ ಪ್ರತ್ಯಕ್ಷ ಆತು ಸಂತ ಇಕ್ಕಹಾರ್ಟರ್ಗೆ. ಸಂತ ಇಕ್ಕಹಾರ್ಟರ್ಗೆ ದೇವಿ ಪ್ರತ್ಯಕ್ಷ ಆತು. ದೇವಿ ಪ್ರತ್ಯಕ್ಷ ಆದಾಗ ಸಂತ ಇಕ್ಕಹಾರ್ಟ್ ಸುಮ್ನೆ ಕೈ ಮುಕ್ಕೊಂಡ್ ನಿಂತ. ಅವ್ರ ಸ್ನೇಹಿತರು ಬಂದಿದ್ರಲ್ಲ, ಕೇಳು ದೇವರು ಪ್ರತ್ಯಕ್ಷ ಆಗೈತಿ, ಏನಾರ ಕೇಳು ಅಂತ ಸ್ನೇಹಿತರು ಹೇಳ್ತಿದ್ರು.
ಇಕಹಾರ್ಟ್ ಅಂದ, ನಾನು ದೇವಸ್ಥಾನದಾಗ ಬರಾಗ ಕೇಳುವುದನ್ನ ನನ್ನ ಪಾದರಕ್ಷೆ ಬಿಟ್ಟಲ್ಲೇ ಬಿಟ್ಟು ಒಳಗೆ ಬಂದಿನ ದೇವಸ್ಥಾನದೊಳಗ. ದೇವರಿಗೆ ಕೇಳಬೇಕು ಅನ್ನುವುದನ್ನ ನನ್ನ ಪಾದರಕ್ಷೆ ಬಿಟ್ಟ ಜಗದಾಗ ಬಿಟ್ಟು ಬಂದಿನ. ಅವಾಗ ಅವ್ರ ಸ್ನೇಹಿತರಂದ್ರು, ಕೇಳದ್ ಬಿಟ್ಟಿ ಅಂತಂದ ಮೇಲೆ ದೇವಸ್ಥಾನಕ್ಕರ ಯಾಕೆ ಬರಕ್ ಹೋಗಿದ್ದಿ ಅಂದ್ರೆ, ನಮ್ದೇನು ಕೇಳಕ್ ಹೋಗೋದು ಅಷ್ಟ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನಮ್. ಅವಾಗ ಇಕಹಾರ್ಟ್ ಅಂತಾನ, ನಾನು ದೇವಸ್ಥಾನಕ್ಕೆ ಎದಕ್ ಬಂದಿನಿ ಅಂದ್ರೆ ಕೇಳಾಕ್ ಬಂದವನಲ್ಲ, ದೇವ್ರು ಇಷ್ಟೊಂದು ಸುಂದರವಾದ ಜೀವನ ಕೊಟ್ಟನಲ್ಲ, ಕೊಟ್ಟಿದ್ದಕ್ಕೆ ನಿನಗೊಂದು ಧನ್ಯವಾದ ಅಂತ ಹೇಳಾಕ ಬಂದಿನಿ ಹೊರತು ಕೇಳಾಕ ಬಂದ. ಧನ್ಯವಾದ ಹೇಳಬೇಕು ದೇವನಿಗೆ, ಯಾಕಂದ್ರೆ ಇಷ್ಟೊಂದು ಸುಂದರವಾದ ಜೀವನ ಕೊಟ್ಟಿಲ್ಲೇನ ದೇವರು ನಮ್ಗೆ ಹೇಳಿ. ಎಷ್ಟೋ ಮಂದಿಗೆ ಪ್ರತಿನಿತ್ಯ ಅಡ್ಡಾಡಿ ಅಡ್ಡಾಡಿ ಅವರು ಭಿಕ್ಷಾ ಬೇಡಿ ಉಣ್ತಾರ, ನನ್ನ ಡೈನಿಂಗ್ ಟೇಬಲ್ ಮೇಲೆ ಅನ್ನ ತಂದಿಟ್ಟಾನಲ್ಲ, ಉಪಕೃತ ಆಗದೆ ಇರದಿದ್ರಿ ಏನಾತ ಹೇಳಿ. ಎಷ್ಟೋ ಮಂದಿಗೆ ಕಾಲಿಲ್ಲದೆ ಅಡ್ಡಾಡಕತ್ತಾರ, ದೇವ್ರು ನನಗೆ ಚಲೋ ನಡ್ಯಾಕ ಕಾಲು ಕೊಟ್ಟನಲ್ಲ, ಉಪಕೃತ ಆಗದೆ ಇದ್ರಿ ಹೇಗೆ ಹೇಳಿ. ದೇವನಿಗೆ ಉಪಕೃತ ಆಗಬೇಕಾಗ್ತದೆ. ನಾವೇನ್ ತಿಳ್ಕೊಂಡಿವಿ, ದೇವಸ್ಥಾನಕ್ಕೆ ಹೋಗೋದಂದ್ರೆ ತಗೊಂಡ್ ಹೋಗೋದಂತನ ತಿಳ್ಕೊಂಡಿವಿ ನಾವು. ಒಟ್ಟ ಲಿಸ್ಟ್ ಅವ ಮಾರುತಿ ಗುಡಿ ಮಗ್ಗಲನ ಅದು ನಾಗಪ್ಪಗೆ ಹಾಲು ಎರಿತಾರಲ್ಲ, ನಾಗಪ್ಪನ ಗುಡಿ. ಅವ ನಾಗಪ್ಪ ಅಂತಿದ್ದಾಗ ಏನ್ ಇವ್ರ ಜನ ಬರೀ ಅಮಾಸಿ ಯಾವಾಗಾರ ಬಂದು ನಾಗರ ಪಂಚಮಿಗೆ ಅಟ್ಟ ಹಾಲು ಎರೆದು ಹೋಗಿ ಬಿಡ್ತಾರ, ನಿನಗ ನೋಡಿದ್ರೆ ದಿವ್ಸ ಬರ್ತಾರಲ್ಲೋ ಏನಿದು ಅಂತ. ಅವಾಗ ಅವ ಅಂದ, ನನ್ನ ಮ್ಯಾಲಿನ ಪ್ರೇಮಕ್ಕೆ ಬರುದಿಲ್ಲ, ಅವ್ರು ಲಿಸ್ಟ್ ಹಿಡ್ಕೊಂಡು ಬಂದಿರ್ತಾರ ಕೈಯಾಗ. ಅಲ್ಲ ಏನಾರ ಲಿಸ್ಟ್ ಹಿಡ್ಕೊಂಡು ಬಂದಾರ ಅವ್ರು ಅಂತ. ಅವ್ ಏನ್ ಬರ್ಕೊಂಡು ಬಂದಿರ್ತಾವ ಅಟ್ಟ ಇರ್ತೈತಿ, ಅದಕ್ಕ ಅವ್ರ ಕಡೆನೆ ನೋಡಕ್ ಹೋಗೋದಿಲ್ಲ, ಮುಖ ಒಳ್ಳಿಸಿ ನಿಂತು ಬಿಟ್ಟಿನ ನಾನು. ನಿಮಗ್ ನೋಡ್ಯಾನ ನಿಮ್ಮ ಅಣ್ಣ. ಯಾಕಂದ್ರ ಲಿಸ್ಟ್ ನಾವು ಗುಡ್ಯಾಗ ಹೋದ್ರು ಸಹಿತ ಭಿಕ್ಷುಕರಾಗಿ ಹೋಗಿವ ಅಷ್ಟೇ, ವ್ಯತ್ಯಾಸ ಏನು ಇಲ್ಲ. ಗುಡಿ ಮುಂದು ಭಿಕ್ಷುಕರು ಕುಂತಾರ, ಅವ್ರು 100 ಅವ್ರು 10 20 ಕೇಳ್ತಾರ, ನಾವು ಗುಡ್ಯಾಗ ಹೋಗಿ ಭಿಕ್ಷಾ ಬೇಡ್ತೀವಿ, ಲಕ್ಷ ಕೋಟಿ ಕೇಳ್ತೀವಿ. ವ್ಯತ್ಯಾಸ ಇಷ್ಟೇ, ಗುಡಿ ಹೊರಗ್ ಕುಂತವ್ರು ಲೋಕಲ್ ಬೆಗ್ಗರ್ಸ್, ಗುಡಿ ಒಳಗ್ ಕೇಳೋರು ಇಂಟರ್ನ್ಯಾಷನಲ್ ಬೆಗ್ಗರ್ಸ್. ನಮ್ದು ಕಾರ್ಪೊರೇಟ್ ಸ್ಟೈಲ್ ಆಫ್ ಬೆಗ್ಗಿಂಗ್, ನಮ್ದು ಆಲ್ ಆರ್ ಬೆಗ್ಗರ್ಸ್. ಆದ್ರೆ ಇಕಹಾರ್ಟ್ ಅಂತಾನ, ಗುಡಿಗೆ ಹೋಗ್ಬೇಕಾದ್ರ ಕೇಳಕ್ಕಲ್ಲೋ, ದೇವರು ಕೊಟ್ಟಿದ್ದಕ್ಕೊಂದು ಧನ್ಯವಾದ ಹೇಳಿ ಬಾ. ಯಾಕಂದ್ರ ದಿಸ್ ಲೈಫ್ ಇಸ್ ಗಿಫ್ಟ್ ಆಫ್ ಡಿವೈನ್. ಈ ಜೀವನ ಐತಲ್ಲ, ಇದು ದೇವನು ಕೊಟ್ಟ ಕರುಣೆ, ಇದು ದೇವನ ಕರುಣೆ ಜೀವನ. ಸಮುದ್ರದ ನೀರ ಉಪ್ಪೈತಿ, ಅಕಸ್ಮಾತ್ ಉಪ್ಪು ನೀರ್ ಹೆಂಗೈತಿ ಹಂಗ ದೇವ್ರ ತಂದ ನಿನ್ನ ಬಾಯಾಗ ಹಾಕಿದ್ರೆ ನಡೀತಿತ್ತೇನೆ. ಉಪ್ಪು ನೀರು ತಾನ ಮ್ಯಾಲ ತಗೊಂಡು ಹೋಗಿ ಏನ್ ಮಾಡ್ಯಾನೋ ಗೊತ್ತಿಲ್ಲ, ಉಪ್ಪು ನೀರು ತಗೊಂಡು ಹೋಗಿ ನಿನ್ನ ಬಾಯಾಗ ಸಿಹಿ ನೀರು ಹಾಕ್ಯಾನ. ಒಂದು ಧನ್ಯವಾದ ಹೇಳು ದೇವನಿಗೆ. ನಿನಗ ಬಸ್ ತುಂಬಿತ್ತು ಅಂದ್ರ ಹತ್ತಿಸ್ಕೊಂಡು ಹೋಗೋರು, ಸೀಟ್ ಇಲ್ಲ ಕೆಳಗಿಡಿ ಅಂತ ರೊಕ್ಕ ಕೊಡ್ತೀನಂದ್ರು ಹತ್ತಿಸ್ಕೊಂಡು ಹೋಗುದಿಲ್ಲ, ಸೀಟ್ ಇಲ್ಲ ಅಂತಾರ. ನಿನಗ ವಿದೌಟ್ ಟಿಕೆಟ್ ಇಲ್ಲಾರ್ದೆ ನಿನ್ನ ಜೀವನದ ಯಾತ್ರೆಗೆ ಈ ಆಕಾಶ ಒಂದು ಅವಕಾಶ ಕೊಟ್ಟೈತಲ್ಲ, ವಿದೌಟ್ ಟಿಕೆಟ್, ಅವನಿಗೊಂದು ಧನ್ಯವಾದ ಹೇಳು. ನಿನ್ನ ಗಾಡಿಗೆ ನೀ ಪೆಟ್ರೋಲ್ ಹಾಕಿಸ್ಕೋಬೇಕಾಗಿದ್ರ ಪೆಟ್ರೋಲ್ ಬಂಕ್ ಇದ್ದಲ್ಲಿ ನಿನ್ನ ಗಾಡಿ ಒಯ್ಬೇಕು, ಆದ್ರ ನಿನ್ನ ಮೂಗಿದ್ದಲ್ಲಿ ಗಾಳಿ ತಂದಿಟ್ಟು ನಿನ್ನ ಜೀವನ ನಡ್ಸಕತ್ತಾನಲ್ಲ ದೇವ್ರು, ಧನ್ಯವಾದ ಹೇಳದೆ ಇದ್ರಿ ಏನಾದಿತ್ತು ಹೇಳವನಿಗೆ. ನಾವೇನೇನೋ ಹಾಕಿವಿ ಭೂಮಿಯೊಳಗ, ಮಣ್ಣು ಬರ್ತದ, ಬರೇ ಸಸಿ ಬಂದಿದ್ದೆ ಅದರಿಂದ ಬಂದೈತಿ, ಮಣ್ಣಿನಿಂದ ಬಂದೈತಿ. ಸಸಿ ಮಣ್ಣ, ಮುಂದ ಗಿಡ ಮಣ್ಣ, ಅದ್ರೊಳಗಿಂದ ಬಂದ ಹೂವ ಮಣ್ಣ, ಹಣ್ಣು ಮಣ್ಣೆ. ಇದು ಬಂದಿದ್ದು ಎಲ್ಲಿಂದ ಬಂದೈತಿ? ಮಣ್ಣಿನಿಂದ ಬಂದೈತಿಲ್ಲ. ಸಸಿಯೂ ಮಣ್ಣಿನಿಂದ ಬಂದೈತಿ, ಗಿಡವೂ ಮಣ್ಣಿನಿಂದ ಬಂದೈತಿ, ಹೂವು ಮಣ್ಣಿನಿಂದ ಬಂದೈತಿ, ಹಣ್ಣು ಮಣ್ಣಿನಿಂದ ಬಂದೈತಿ. ಆದ್ರ ಮಜೆ ಹಂಗೈತಿ ಅಂದ್ರ, ಸಸಿಯೂ ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಸಹಿತ ಮಣ್ಣೆ. ಆದ್ರ ಹಣ್ಣು ತಿಂದ್ರ ಮಣ್ಣು ತಿಂದಂಗ ಆಗೋದಿಲ್ಲ, ಮಣ್ಣು ಬಿಟ್ರ ಹಣ್ಣು ಬೆಳೆಯುವುದಿಲ್ಲ. ಮಣ್ಣಿನ್ಯಾಗ ಹಣ್ಣು ಕೊಟ್ಟಾನಲ್ಲ, ಅವನಿಗೊಂದು ಧನ್ಯವಾದ ಹೇಳದೆ ಇದ್ರೆ ಹೆಂಗ ಹೇಳಿ. ಅದಕ್ಕೆ ಮನುಷ್ಯ ನನ್ನಿಚ್ಛೆಯನ್ನ ದೇವನಿಚ್ಛೆಗೆ ಅರ್ಪಿಸಿ ಬದುಕುವುದು. ಇಲ್ಲಿ ನನ್ನಿಚ್ಛೆ ಅಂತಿಲ್ಲ, ಇಲ್ಲಿರುವುದು ಒಂದೇ ಇಚ್ಛೆ, ಅದು ದೇವನಿಚ್ಛೆಗೆ ನಾನು ಅಣಿಯಾಗಿ ಬದುಕುವುದಕ್ಕ ಶರಣಾಗತಿ ಅಂತ ಕರೀತಾರ, ಈಶ್ವರ ಪ್ರಣಿಧಾನ ಅಂತ ಕರೀತಾರ.